ಮನೆಯಲ್ಲಿ ಇದ್ದ ಪ್ರತಿಯೊಬ್ಬರೂ ಸಹ ಯಥಾಯೋಗ್ಯವಾಗಿ ಸ್ತ್ರೀಯರಿಗೆ ಗೌರವ ಕೊಡಬೇಕು ಅಂತನ್ನೋದನ್ನು ಯಾಜ್ಞವಲ್ಕ್ಯ ಸ್ಮೃತಿಯಲ್ಲಿ ತಿಳಿಸಿದ್ದಾರೆ. ಭಗವದ್ಭಕ್ತೆಯಾದ ಪತಿ ಮಾಡುವ ಧರ್ಮಗಳಿಗೆ ಸಹಕಾರವನ್ನು ಮಾಡುವ ಆ ಪತಿವ್ರತೆಯಾದ ಸ್ತ್ರೀಗೆ ಗೌರವ ಕೊಡೋದರಿಂದ ಮನುಷ್ಯನಿಗೆ ಸ್ವರ್ಗಾದಿ ಲೋಕಗಳಾಗ್ತವೆ ಅಂತನ್ನೋದನ್ನು ಯಾಜ್ಞವಲ್ಕರು ಹೇಳ್ತಾರೆ. ಲೋಕಾನಂತ್ಯಂ ದಿವಃ ಪ್ರಾಪ್ತಿ ಪುತ್ರ ಪೌತ್ರ ಪ್ರಪೌತ್ರಕೈ ಯಸ್ಮಾತ್ ತಸ್ಮಾತ್ ಸ್ತ್ರೀಯ ಸೇವ್ಯಾ ಕರ್ತವ್ಯಾಶ್ಚ ಸುರಕ್ಷಿತಾ. ಸ್ತ್ರೀಯರ ಸಂರಕ್ಷಣೆ ಮತ್ತು ಸ್ತ್ರೀಯರ ಸೇವೆ ಈ ಎರಡನ್ನು ಮಾಡಬೇಕು ಅಂತನ್ನೋದನ್ನು ಯಾಜ್ಞವಲ್ಕ್ಯರು ತಿಳಿಸ್ತಾರೆ. ಹಿರಿಯರಿದ್ದರೆ ಅವರ ಸೇವೆಯನ್ನು ಮಾಡಬೇಕು, ಉಳಿದವರ ಸಂರಕ್ಷಣೆಯನ್ನು ಮಾಡ್ತಾ ಇರಬೇಕು. ಯಾರ ಸಂರಕ್ಷಣೆ ತನ್ನ ಜವಾಬ್ದಾರಿ, ಯಾರ ಜವಾಬ್ದಾರಿಗೆ ಒಳಪಟ್ಟಿದೆ ಅವರ ಸಂರಕ್ಷಣೆ, ಆಯಾ ಸ್ತ್ರೀಯರ ಸಂರಕ್ಷಣೆಯನ್ನು ಮಾಡ್ತಾ ಇರಬೇಕು. ಪ್ರಸಂಗ ಬಂದಾಗ ಅನಾಥರಾದ ಸ್ತ್ರೀಯರನ್ನು ಸಂರಕ್ಷಣೆ ಮಾಡುವ ಜವಾಬ್ದಾರಿ ಪ್ರತಿಯೊಬ್ಬರದ್ದು, ಅದನ್ನು ತಿಳಿದುಕೊಳ್ಳಬೇಕು ಅಂತ ಅಲ್ಲಿ ನಮಗೆ ತಿಳಿಸ್ತಾರೆ. ಯಾರು ಅನ್ನೋದನ್ನು ಹೇಳ್ತಾರೆ. ಭರ್ತ, ಭ್ರಾತೃ, ಪಿತೃ, ಜ್ಞಾತಿ, ಶ್ವಶುರು, ದೇವರ, ಬಂಧುವಿಷ್ಟ ಸ್ತ್ರೀಯ ಪೂಜ್ಯ. ಎಲ್ಲರೂ ಸ್ತ್ರೀಯರ ಪೂಜೆಯನ್ನು ಮಾಡಬೇಕು. ಸ್ತ್ರೀಯರ ಅವಮಾನವನ್ನು ಎಂದಿಗೂ ಮಾಡಬಾರ್ದು. ಯಾರೇ ಆಗಿರಲಿ, ಅಣ್ಣ ತಮ್ಮಂದರಾಗಿರಲಿ, ತಂದೆ ತಾಯಿಯರಾಗಿರಲಿ, ಬಂಧುಗಳಾಗಿರಲಿ, ಯಾರೇ ಸಹ ಧರ್ಮವನ್ನು ಮಾಡುವ ಸ್ತ್ರೀಯರ ಅವಹೇಳನವನ್ನು ಸರ್ವಥಾ ಮಾಡಬಾರದು. ಅತಿಯಾದ ಅಧರ್ಮವನ್ನು ಮಾಡ್ತಾ ಇದ್ದರೆ, ವಿಷ್ಣುದ್ರೋಹಾದಿಗಳನ್ನು ಮಾಡ್ತಾ ಇದ್ದರೆ ಅವಶ್ಯವಾಗಿ ಅವರಲ್ಲಿಯ ಒಂದು ಉದ್ಬೋಧನೆಯನ್ನು ಮಾಡೋದಕ್ಕಾಗಿ, ಧರ್ಮ ಮಾರ್ಗಕ್ಕೆ ಅವರನ್ನು ತರೋದಕ್ಕಾಗಿ ಯಾವ ರೀತಿಯಾಗಿ ಭೀಮಸೇನ ದೇವರು ಮತ್ತು ಧೃತರಾಷ್ಟ್ರನಿಗೆ ಚುಚ್ಚು ಮಾತುಗಳನ್ನು ಆಡಿದರಲ್ಲ. ಯದ್ಯಪಿ ಭೀಮಸೇನ ದೇವರು ಯೋಗ್ಯತೆಯಲ್ಲಿ ದೊಡ್ಡವರೇ, ಆದರೆ ವಯೋಧರ್ಮದಲ್ಲಿ ಸಣ್ಣವರು ಅಂತನ್ನೋದಕ್ಕಾಗಿ ಮಾಡಬಾರ್ದಾಗಿತ್ತು ಅಂತ ಕೆಲವರು ಹೇಳ್ತಾರೆ. ಏನೇ ಆಗಿರಲಿ, ಆ ಧೃತರಾಷ್ಟ್ರನಲ್ಲಿ ವೈರಾಗ್ಯ ಬರಬೇಕು, ಅವನು ಮತ್ತೆ ಒಳ್ಳೆಯ ಸನ್ಮಾರ್ಗಕ್ಕೆ ಬರಬೇಕು ಅಂತನ್ನೋ ಉದ್ದೇಶದಿಂದ ಚುಚ್ಚು ಮಾತುಗಳನ್ನು ಆಡಿ ಈ ಮಾರ್ಗಕ್ಕೆ ತನ್ನಲ್ಲ, ಆ ರೀತಿಯಾದ ಕರ್ಮವನ್ನು ಅವಶ್ಯವಾಗಿ ಮಾಡಬಹುದು. ಯಾವಾಗ ಅತಿಯಾದ ಅಧರ್ಮವನ್ನು ಅವರು ಮಾಡ್ತಾ ಇದ್ರೆ ಅಂತನ್ನೋದನ್ನು ತಿಳಿಸ್ತಾರೆ. ಅವರನ್ನು ಸೇವೆ ಮಾಡೋದು ಅಂತ ಅಂದರೆ ಬಹಳ ಏನೂ ಅಲ್ಲ. ಭೋಜ್ಯ ಅಲಂಕಾರ ವಾಸೋಭಿ ಪೂಜ್ಯಾ. ಸ್ತ್ರೀಯರ ಪೂಜೆ ಮಾಡಬೇಕು ಅಥವಾ ಸಣ್ಣವರ ಪೂಜೆ ಮಾಡಬೇಕು ಅಂತ ಅಂದರೆ ದೇವರ ಪೂಜೆ ಮಾಡಿದ ಹಾಗೆ ಅಥವಾ ಗುರುಗಳ ಪೂಜೆ ಮಾಡಿದ ಹಾಗೆ ಅವರ ಪೂಜೆ ಅಲ್ಲ. ನಾನು ಎಲ್ಲರನ್ನೂ ಸಮಾನವಾಗಿ ಕಾಣ್ತೇನೆ ಅಂತ ಹೇಳಿ ಎಲ್ರಿಗೂ ನಮಸ್ಕಾರ ಹಾಕೋದಲ್ಲ. ಅವರವರಿಗೆ ನಮಸ್ಕಾರ ಮಾಡುವ ಯೋಗ್ಯವಾದ ಪದ್ಧತಿಯನ್ನು ಶಾಸ್ತ್ರವೇ ಹೇಳಿದೆ. ಹೇಗೆ ನಮಸ್ಕಾರ ಮಾಡಬೇಕು ಅಂತ ಶಾಸ್ತ್ರ ಹೇಳಿದೆ. ಅದಕ್ಕೆ ಅನುಗುಣವಾಗಿ ನಮಸ್ಕಾರಾದಿಗಳನ್ನು ಮಾಡಬೇಕು, ಗೌರವವನ್ನು ಹಾಗೆ ಕೊಡಬೇಕು ಅಂತ ಅಂತಾರೆ. ಸ್ತ್ರೀಯರಿಗೆ ಭೋಜನ, ಅವರಿಗೆ ಬೇಕಾದ ಆಹಾರವನ್ನು ಒದಗಿಸಿ ಕೊಡೋದೇನಿದೆಯಲ್ಲ ಅದು ಅವರ ಪೂಜೆ ಅಂತ ಹೇಳ್ತಾರೆ. ಮಕ್ಕಳಿಗೂ ಹಾಗೇನೆ, ಅವರಿಗೆ ತಿನ್ನಲಿಕ್ಕೆ ಏನು ಬೇಕಾಗ್ತದಲ್ಲ, ತಿನ್ನಲು ಬೇಕಾದ ಪದಾರ್ಥಗಳನ್ನು ಅವರಿಗೆ ಕಾಲದಲ್ಲಿ ಒದಗಿಸೋದು ಅದೊಂದು ಅವರ ಪೂಜೆ. ದೇವರ ಪೂಜೆಯಲ್ಲಿ ಅದು ಒಂದು ಸೇರಿಯದಲ್ಲ. ನೈವೇದ್ಯ ಕಾಲಕ್ಕೆ ಯೋಗ್ಯವಾದ ಪದಾರ್ಥಗಳ ನೈವೇದ್ಯವನ್ನು ಮಾಡ್ತಾ ಇರಬೇಕು. ನೀರಿನ ನೈವೇದ್ಯ, ಹಣ್ಣು ಹಂಪಲಗಳ ನೈವೇದ್ಯ, ತೆಂಗಿನಕಾಯಿಯ ನೈವೇದ್ಯ, ಅನ್ನದ ನೈವೇದ್ಯ, ವಿಧವಾದ ಭಕ್ಷ್ಯಗಳ ನೈವೇದ್ಯ, ಹೀಗೆ ಕಾಲಕ್ಕೆ ತಕ್ಕಂತೆ ಆ ಎಲ್ಲ ನೈವೇದ್ಯಗಳನ್ನು ಮಾಡ್ತಾ ಇರಬೇಕು. ಅದೊಂದು ಪೂಜೆ ಅಲ್ಲ ಅನ್ನೋದಕ್ಕಾಗಿ ಅನ್ನವನ್ನು ಕೊಡೋದು ಇದೊಂದು ಪೂಜೆ. ದೇವರ ಪೂಜೆ ಮಾಡಬೇಕಾದ್ರೆ ಅದು ಸಿದ್ಧವಾಗಿದೆ. ಭೋಜ್ಯ ಅಲಂಕಾರಗಳನ್ನು ಸಮರ್ಪಣೆ ಮಾಡೋದು, ಪೂಜೆ ಮಾಡಬೇಕಾದ್ರೆ ಪುರೋಹಿತರು ಹೇಳ್ತಾರೆ ನಾನಾ ವಿಧವಾದ ಆಭರಣಗಳನ್ನು ಅಲಂಕಾರಗಳನ್ನು ಸಮರ್ಪಣೆ ಮಾಡ್ತೇವೆ. ಪ್ರತಿಮೆಗಳಿಗೆ, ಜಡವಾದ ಪ್ರತಿಮೆಗಳಿಗೆ ನೈವೇದ್ಯವನ್ನು ಕೊಡ್ತೇವೆ, ಪೂಜೆ ಮಾಡ್ತೇವೆ. ಯೋಗ್ಯವಾದ ಅಲಂಕಾರಗಳನ್ನು ಕೊಡ್ತೇವೆ, ಪೂಜೆ ಮಾಡ್ತೇವೆ. ಆಮೇಲೆ ವಾಸೋಭಿಹಿ ವಸ್ತ್ರಗಳನ್ನು ಕೊಡ್ತೇವೆ, ಪೂಜೆ ಮಾಡ್ತೇವೆ. ಅದು ಗೆಜ್ಜೆ ವಸ್ತ್ರ ಇರಲಿ ಅಥವಾ ಖಣ ಇರಲಿ ಅಥವಾ ಸೀರೆ ಇರಲಿ ಅಥವಾ ವಸ್ತ್ರ ಏನೇ ಇರಲಿ, ಅಂತೂ ಯೋಗ್ಯವಾದ ನಮ್ಮ ಕಡೆಗೆ ಯೋಗ್ಯವಾದ ಆ ವಸ್ತ್ರಗಳನ್ನು ಅವರಿಗೆ ಸಮರ್ಪಣೆ ಮಾಡ್ತೇವೆ. ಇದೊಂದು ಪೂಜೆ ಅಂತ ನಾವು ತಿಳಿತೀವಲ್ಲ, ಅದೇ ರೀತಿಯಾಗಿ ಭೋಜ್ಯವಾದ ಪದಾರ್ಥಗಳನ್ನು, ಯೋಗ್ಯವಾದ ಅಲಂಕಾರಗಳನ್ನು, ಯೋಗ್ಯವಾದ ವಸ್ತ್ರಗಳನ್ನು ಅವರಿಗೆ ಯೋಗ್ಯವಾದ ಕಾಲದಲ್ಲಿ ತಂದು ಕೊಡೋದೇನಿದೆಯಲ್ಲ ಇದೊಂದು ಸ್ತ್ರೀಯರ ಪೂಜೆ ಅಂತನ್ನೋದನ್ನು ನಮಗೆ ವೃದ್ಧ ಪರಾಶರರು ತಿಳಿಸ್ತಾರೆ. ಹೀಗೆ ಅವರ ಪೂಜೆಯನ್ನು ಮಾಡಬೇಕು. ಸರ್ವದಾ ಸ್ತ್ರೀಯ ಯಥಾತಾ ನೈವ ಶೋಚಂತಿ ನಿತ್ಯಂ ಕಾರ್ಯಂ ತಥಾ ನೃಭಿಃ. ಒಟ್ಟಾರೆ ಅವರು ಅಳದೇ ಇರುವ ಹಾಗೆ, ಕಣ್ಣೀರು ಹಾಕದೇ ಇರುವ ಹಾಗೆ ಅವರ ಸಂರಕ್ಷಣೆಯನ್ನು ಮಾಡ್ತಾ ಇರಬೇಕು ಅಂತ ಅನ್ನೋದನ್ನು ತಿಳಿಸ್ತಾರೆ.
ಆಯು ವಿತ್ತಂ ಯಶಃ ಪುತ್ರಾಃ ಸ್ತ್ರೀ ಪ್ರೀತ್ಯಾಸ್ಯೋ ನೃಣಾಂ ಸದಾ ನಶ್ಯಂತೆ ತೇ ತದಪ್ರೀತೌ ತಾಸಾಂ ಶಾಪಾದನಂತರಂ. ಸ್ತ್ರೀಯರ ಶಾಪದಿಂದ ಎಲ್ಲ ಹಾಳಾಗಿ ಹೋಗ್ಬಿಡ್ತದೆ ಅಂತ ಅಂತಾರೆ. ಆಯುಷ್ಯ ಹಾಳಾಗ್ತದೆ, ಹಣ ಹಾಳಾಗಿ ಹೋಗ್ಬಿಡ್ತದೆ, ಕೀರ್ತಿ ಹಾಳಾಗ್ತದೆ, ಮಕ್ಕಳು ಹಾಳಾಗಿ ಹೋಗ್ಬಿಡ್ತಾರಂತೆ ಸ್ತ್ರೀಯರ ಶಾಪದಿಂದಾಗಿ. ಒಳ್ಳೆ ಮಕ್ಕಳು ಬೇಕು ಅಂತ ಅಂದರೆ ಸ್ತ್ರೀಯರ ಪ್ರೀತಿ ಇರಬೇಕು ಅಂತ ಹೇಳ್ತಾರೆ. ಸ್ತ್ರೀಯರ ಪ್ರೀತಿಯನ್ನು ಸಂಪಾದನೆ ಮಾಡ್ಕೊಂಡಿರಬೇಕು ಅನ್ನೋದಕ್ಕಾಗಿ ಆರೋಗ್ಯ, ಐಶ್ವರ್ಯ, ಹಣ, ಕೀರ್ತಿ, ಮಕ್ಕಳು ಇವೆಲ್ಲ ಬೇಕು ಅಂತಾದರೆ ಸ್ತ್ರೀಯರ ಪ್ರೀತಿಯಿಂದ ಇವೆಲ್ಲ ದೊರಕ್ತದೆ ಅಂತ ಹೇಳ್ತಾರೆ. ತಾಯಿಯನ್ನು ಸರಿಯಾದ ರೀತಿಯಲ್ಲಿ ನಾವು ಗೌರವಿಸಿದರೆ, ಅಥವಾ ಮನೆಯಲ್ಲಿ ಅಜ್ಜಿ ಇದ್ದಾರೆ, ಅಕ್ಕ ಇದ್ದಾಳೆ, ಹಿರಿಯರನ್ನು ಯೋಗ್ಯವಾದ ರೀತಿಯಲ್ಲಿ ಗೌರವಿಸಿದರೆ ಅವರಿಂದ ನಮಗೆ ಸಣ್ಣ ಪುಟ್ಟ ಅಡಚಣೆಗಳು, ತೊಂದರೆಗಳು ಆವಾಗ ಆಗ್ತಾ ಇರಬಹುದು, ಇಲ್ಲ ಅಂತ ಅಲ್ಲ. ಅವರಿಂದ ನಮಗೆ ತೊಂದರೆಯಾದರೂ ಕೂಡ ನಾವು ಅವರ ಉಪಚಾರವನ್ನು ಮಾಡ್ತಾ ಇದ್ದರೆ ಅವರಿಗೆ ಸಂತೋಷ ಅಂತೂ ಆಗ್ತದಲ್ಲ. ಬಹುಶಃ ಕೆಲವರು ಬಾಯಿಂದ ಹೇಳಲಿಕ್ಕಿಲ್ಲ, ಗಂಭೀರ, ನಾನು ಎಲ್ಲಿ ಸಣ್ಣವನಾಗ್ತೇನೋ ಏನೋ ಅಂತ ನಾವು ಭಾವನೆ ಇರ್ತದೆ. ನೀನು ಮಾಡಿದ್ದು ಒಳ್ಳೆಯದಾಯಿತು ಅಂತ ಆಶೀರ್ವಾದವನ್ನು ಮಾಡಿದರೆ ಒಳ್ಳೆಯದಾಯಿತು ಅಂತ ಹೇಳಬೇಕಲ್ಲ, ಬಾಯಿಂದ ಬರಲಿಕ್ಕಿಲ್ಲ. ಆದರೆ ಮನಸ್ಸಿನಲ್ಲಿ ಕೆಲವರು ಅಂದ್ಕೊಳ್ತಾ ಇರ್ತಾರೆ, ಎಷ್ಟು ಒಳ್ಳೆಯ ಕೆಲಸ ಮಾಡಿದ್ನಲ್ಲ, ನನಗೆ ಬೇಕಾದ ತಂದುಕೊಟ್ಟ. ಬಾಯಿಂದ ಹೇಳದೇ ಇರ್ಬೋದು, ಆದರೆ ಮನಸ್ಸಿನಿಂದ ಅಂದ್ಕೊಳ್ತಾರಲ್ಲ, ಅದೇ ದೊಡ್ಡದು. ಹೌದು ಅಲ್ವೋ? ಬಾಯಿಂದ ಹೇಳೋದಕ್ಕಿಂತಲೂ ಮನಸ್ಸಿನಲ್ಲಿ ಚಿಂತನೆ ಮಾಡೋದೇನಿದೆಯಲ್ಲ ಅದು ಹೆಚ್ಚು ಪ್ರಬಲ. ಬಾಯಿಂದ ಎಲ್ಲರೂ ಅಂತಾರೆ ಇವತ್ತು, ವಶ ಮಾಡ್ಕೊಳ್ಳೋದಕ್ಕಾಗಿ ಅಷ್ಟೇ ಅದು ಮಾತು. ಆದರೆ ನಿಜವಾಗಿ ಮನಸ್ಸಿನ ಪ್ರೀತಿ ಏನಿದೆಯಲ್ಲ ಅದೇ ನಿಜವಾದ ಪ್ರೀತಿ ಅನ್ನೋದಕ್ಕಾಗಿ ಅಲ್ಲಿ ಹೇಳ್ತಾರೆ, ಆ ಸ್ತ್ರೀಯರ ಪ್ರೀತಿಯನ್ನು ಸಂಪಾದನೆ ಮಾಡಿದವರಿಗೆ ಮಾತ್ರ ಆಯುಷ್ಯ, ಹಣ, ಪುತ್ರ ಎಲ್ಲವೂ ಅವರಿಗೆ ಸಿಕ್ಕೋಗ್ಬಿಡ್ತದೆ ಅಂತನ್ನೋದಕ್ಕಾಗಿ ಅವರನ್ನು ಸುರಕ್ಷಿತವಾಗಿ ನೋಡಿಕೊಳ್ಳಿ ಅಂತ ಹೇಳ್ತಾರೆ. ಮತ್ತೊಂದು ಮಾತನ್ನು ದೃಷ್ಟಾಂತಪೂರ್ವಕವಾಗಿ ಹೇಳ್ತಾರೆ, ನಾರಿ ನದಿ ಕುಲ ಕೂಲ. ನದಿ ನಾರಿ ಕುಲ ಕೂಲ. ನಾರಿ ಏನು ಮಾಡ್ತಾಳೆ ಅಂತ ಅಂದರೆ ಅವಳು ಅಪ್ರೀತಳಾದರೆ, ಅವಳು ಶಾಪವನ್ನು ಕೊಟ್ಟರೆ ಕುಲವೇ ಬಿದ್ದು ಹೋಗಿಬಿಡ್ತದಂತೆ. ಅವಳು ಕೋಪೋದ್ರಿಕ್ತಳಾದರೆ, ನಾರಿ ಕ್ರುದ್ಧಳಾದರೆ, ನಾರಿ ಮುನಿದರೆ, ಕನ್ನಡದಲ್ಲಿ ಹೇಳ್ತಾರಲ್ಲ ಮಾರಿ ಅಂತ, ಸ್ಮೃತಿಯಲ್ಲಿ ಹೇಳ್ತಾ ಇದ್ದಾರೆ. ಮಾರಿ ಅಂದರೆ ಹೇಗೆ ಅಂದರೆ ದೃಷ್ಟಾಂತಪೂರ್ವಕವಾಗಿ ಹೇಳ್ತಾರೆ, ಸ್ತ್ರೀ ಸಿಕ್ಕಿಗೆ ಬಂದರೆ ಕುಲ ಬಿದ್ದು ಹೋಗಿಬಿಡ್ತದಂತೆ. ಹಾಗೆ ನದಿ ಸಿಕ್ಕಿಗೆ ಬಂದರೆ ಏನಾಗ್ತದೆ ಅಂದರೆ ಕೂಲ ಅಂದರೆ ತೀರ ಅಂತ ಅರ್ಥ. ನದಿ ಸಿಕ್ಕಿಗೆ ಬಂದರೆ ಅಂದರೆ ಅದರ ಪ್ರವಾಹ ಜೋರಾಗಿ ಹರಿತಾ ಇರೋದು ಅಂತ ಅರ್ಥ. ನದಿ ಸಿಕ್ಕಿಗೆ ಬರೋದು ಅಂದರೆ ನದಿ ಅದೇನು ಚೇತನ ಏನದು ಅಲ್ಲ, ಅಭಿಮಾನಿ ದೇವತೆ ಚೇತನ, ಆದರೆ ನದಿ ಚೇತನ ಅಲ್ಲ. ಹೀಗಾಗಿ ಆ ನದಿ ಸಿಕ್ಕಿಗೆ ಬಂದರೆ ಅಂದರೆ ಪ್ರವಾಹ ಭಾರಿಯಾಗಿ ನದಿಯಲ್ಲಿ ಬಂದರೆ ಅದರ ತೀರ ಏನಿರ್ತದಲ್ಲ ಅದನ್ನು ಕೂಲ ಅಂತ ಕರೀತಾರೆ. ಆ ಕೂಲವೇ ಬಿದ್ದು ಹೋಗಿಬಿಡ್ತದೆ. ನಾರಿ ಸಿಕ್ಕಿಗೆ ಬಂದರೆ ಕುಲ ಬಿದ್ದು ಹೋಗ್ತದೆ, ನದಿ ಸಿಕ್ಕಿಗೆ ಬಂದರೆ ಕೂಲ ಬಿದ್ದು ಹೋಗ್ಬಿಡ್ತದೆ. ಎಚ್ಚರಿಕೆ ಅಂತ ಋಷಿಗಳು ಎಚ್ಚರಿಕೆ ಕೊಡ್ತಾರೆ. ನಾರೀಣಾಂಚ ನದೀನಾಂಚ ಗತಿರ್ನ ಜ್ಞಾಯತೆ ಬುಧೈಹಿ. ಆ ನಾರಿಯ ಮತ್ತು ನದಿಯ ಗತಿ ಗಮನ ಅಂತ ಅನ್ನೋದೇನಿದೆಯಲ್ಲ ಯಾರಿಂದಲೂ ತಿಳಿಲಿಕ್ಕಾಗೋದಿಲ್ಲ. ಕೂಲ ಪ್ರಪಾತೇಚ ಕಾಲಕ್ಷೇಪೋ ನ ವಿದ್ಯತೆ. ಒಂದು ಕ್ಷಣ ಸಾಕು ಆ ಕುಲ ಹಾಳು ಮಾಡಲಿಕ್ಕೆ, ಆ ಕೂಲ ಹಾಳು ಮಾಡಲಿಕ್ಕೆ ಒಂದು ಕ್ಷಣ ಸಾಕು ನದಿಗೆ ಅನ್ನೋದಕ್ಕಾಗಿ ಅವರ ಸಂರಕ್ಷಣೆಯನ್ನು ಮಾಡ್ತಾ ಇರಬೇಕು ಅಂತ ಹೇಳ್ತಾರೆ. ಸಂರಕ್ಷಣೆ ಮಾಡಬೇಕು ಅಂತ ಋಷಿಗಳು ಅನೇಕರ ಹೇಳಿದರು. ಹೇಗೆ ಸಂರಕ್ಷಣೆ ಮಾಡಬೇಕು ಸ್ತ್ರೀಯರನ್ನು ಸಂರಕ್ಷಣೆ ಮಾಡುವ ಪದ್ಧತಿ ಏನು? ಬಹುಶಃ ಇವು ಹೇಳಿದ್ದೇನೆ ಅಂತ ಅನ್ನಿಸ್ತದೆ, ಹಿಂದೆ ನನಗೆ ಗೊತ್ತಿಲ್ಲ. ಆದರೆ ಮನುಸ್ಮೃತಿಯಲ್ಲಿ ಆ ಮಾತುಗಳನ್ನು ಬಹಳ ಚೆನ್ನಾಗಿ ತಿಳಿಸ್ತಾರೆ. ನ ಕಶ್ಚಿತ್ ಯೋಷಿತ ಶಕ್ತಃ ಪ್ರಸಹ್ಯ ಪರಿರಕ್ಷಿತು ಏತೈರುಪಾಯ ಯೋಗೈಸ್ತು ಶಕ್ಯಾಸ್ತಾ ಪರಿರಕ್ಷಿತು. ಬೇರೆ ಯಾವ ಉಪಾಯಗಳಿಂದಲೂ ಸ್ತ್ರೀಯರನ್ನು ಸಂರಕ್ಷಣೆ ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಅದು ಇವತ್ತು ನಮಗೆ ಅನುಭವ ಸಿದ್ಧವಾಗಿ ಹೋಗ್ಬಿಟ್ಟಿದೆ. ಮನುಗಳು ಏನು ಹೇಳಿದ್ದಾರೆ, ಸ್ವಯಂಭುವ ಮನುಗಳು ಮನುಸ್ಮೃತಿಯಲ್ಲಿ ಸ್ತ್ರೀಯರನ್ನು ಸಂರಕ್ಷಣೆ ಮಾಡುವುದಕ್ಕಾಗಿ ಯಾವ ಉಪಾಯಗಳನ್ನು ಹೇಳಿದ್ದಾರೆ, ಆ ಉಪಾಯಗಳನ್ನು ಬಿಟ್ಟು ಬೇರೆ ಉಪಾಯಗಳನ್ನು ಇವತ್ತಿನ ಸಂವಿಧಾನ ರಚನೆ ಮಾಡಿಬಿಟ್ಟಿದೆ ಅನ್ನೋದಕ್ಕಾಗಿ ಅವರನ್ನು ರಕ್ಷಣೆ ಮಾಡಲಿಕ್ಕಾಗಲಿಲ್ಲ ಸ್ತ್ರೀಯರನ್ನು. ಹೊರತು ಸ್ತ್ರೀಯರನ್ನು ನಾಶ ಮಾಡಲಿಕ್ಕೆ ಈ ತರಹದ ಉಪಾಯಗಳೇ ಕಾರಣವಾಗಿ ಹೋಗುತ್ತಿದೆ. ಆದರೆ ಸ್ತ್ರೀಯರ ಸಂರಕ್ಷಣೆ ಮಾತ್ರ ಮನುಗಳು ಹೇಳ್ತಾರೆ, ನಾನು ಹೇಳಿದ ಉಪಾಯಗಳಿಂದಲೇ ಸ್ತ್ರೀಯರ ಸಂರಕ್ಷಣೆ ಅರ್ಥದ ಹೊರತಾಗಿ ಬೇರೆ ಯಾವ ಉಪಾಯದಿಂದಲೂ ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಏತೈರುಪಾಯ ಯೋಗೈಸ್ತು ಶಕ್ಯಾಸ್ತಾ ಪರಿರಕ್ಷಿತು ನ ಕಶ್ಚಿತ್ ದೋಷಿತಶ್ಚಕ್ತಃ ಪ್ರಸಹ್ಯ ಪರಿರಕ್ಷಿತು.
ಬಲಾತ್ಕಾರದಿಂದ ಸ್ತ್ರೀಯರನ್ನು ಸಂರಕ್ಷಣೆ ಮಾಡಲಿಕ್ಕಾಗೋದಿಲ್ಲ, ಸರ್ವಥಾ ಸಾಧ್ಯವಿಲ್ಲ. ಆದರೆ ಉಪಾಯಗಳಿಂದ ಸ್ತ್ರೀಯರ ಸಂರಕ್ಷಣೆಯನ್ನು ಮಾಡಬೇಕು. ಅದೇನು ಹೇಳ್ತೇನೆ ಕೇಳಿ ಅಂತ ಮನುಗಳು ಹೇಳ್ತಾರೆ. ಅರ್ಥಸ್ಯ ಸಂಗ್ರಹೇ ಚೈನಾಂ, ಮೊದಲನೇದು ಸ್ತ್ರೀಯರನ್ನು ಸಂರಕ್ಷಣೆ ಮಾಡುವ ಉಪಾಯ. ವ್ಯಯೇ ಚೈನಾಂ ನಿಯೋಜಯೇತ, ಶೌಚೆ ಧರ್ಮೇ ಅನ್ನಪಕ್ತ್ಯಾಂಚ ಪಾರಿಣಾಹ್ಯಸ್ಯ ಚಕ್ಷಣೆ. 6 ಉಪಾಯಗಳನ್ನು ಸ್ವಯಂಭೂ ಮನುಗಳು ತಿಳಿಸ್ತಾರೆ. ನಾರಿಯರ ಸಂರಕ್ಷಣೆಗೆ 6 ಉಪಾಯಗಳು. ಅದನ್ನು ಸ್ವಯಂಭೂ ಮನುಗಳು ಬಹಳ ಸುಂದರವಾಗಿ ಹೇಳ್ತಾರೆ. ನಿಜವಾಗಿ ಅಂದರೆ ಬರೀ ಇದು ಒಂದು 2 ನಿಮಿಷ ಅಥವಾ 10-15 ನಿಮಿಷಗಳಲ್ಲಿ ಇದನ್ನು ಸರಿ ಹೌದೋ ಅಲ್ವೋ ಅಂತ ಚರ್ಚೆ ಮಾಡಲಿಕ್ಕಾಗೋದಿಲ್ಲ, ಬಹಳ ಕಷ್ಟ. ಆದರೆ ಇದು ಒಂದೊಂದನ್ನು ತಿಳಿದುಕೊಂಡ್ಮೇಲೆ ಮನೆಗೆ ಹೋದ ಮೇಲೆ ಒಂದೊಂದನ್ನೇ ವಿಚಾರ ಮಾಡ್ತಾ ಹೋದರೆ, ಹೌದಾ ಇದು ಉಪಾಯಗಳಾಗಬಹುದಾ, ಈ ಉಪಾಯಗಳಿಂದ ಹೇಗೆ ಸ್ತ್ರೀಯರು ಸುರಕ್ಷಿತರಾಗಿರ್ತಾರೆ ಅನ್ನೋದನ್ನು, ಕಾರ್ಯಕಾರಣ ಭಾವವನ್ನು, ಈ ಉಪಾಯ ಸ್ತ್ರೀಯರ ಸಂರಕ್ಷಣೆಗೆ ಹೇಗೆ ಸಾಧಕವಾಗ್ತದೆ ಅನ್ನೋದನ್ನು ಪ್ರತಿಯೊಂದನ್ನು ಸೂಕ್ಷ್ಮವಾಗಿ, ಅರ್ಥಾತ್ ಇತಿಹಾಸದಲ್ಲಿ ಯಾರು ಯಾರು ಈ ಉಪಾಯಗಳಿಂದ ಸುರಕ್ಷಿತರಾಗಿದ್ದಾರೆ, ಈ ಉಪಾಯಗಳನ್ನು ಬಿಟ್ಟ ಯಾವ ಸ್ತ್ರೀಯರಿಗೆ ಸುರಕ್ಷಣೆಯಾಗಿಲ್ಲ, ಎರಡೂ ನೋಡಬೇಕಲ್ಲ. ಈ ಉಪಾಯಗಳಿಂದ ಸಂರಕ್ಷಣೆ ಸಾಧ್ಯ ಅಂತ ಮನುಗಳು ಹೇಳಿದಾಗ ಯಾರಿಗೆ ಯಾರು ಈ ಉಪಾಯಗಳನ್ನು ಅನುಷ್ಠಾನ ಮಾಡಿ ಸ್ತ್ರೀಯರ ಸಂರಕ್ಷಣೆಯನ್ನು ಮಾಡಿದ್ದಾರೆ, ಈ ಉಪಾಯಗಳನ್ನು ಅನುಷ್ಠಾನ ಮಾಡದೇ ಇದ್ದವರಿಗೆ ಏನಾಗಿದೆ, ಇದಕ್ಕೆ ವಿಪರೀತವಾದ ಉಪಾಯಗಳನ್ನು ಮಾಡಿದವರಿಗೆ ಏನು ತೊಂದರೆಯಾಗಿದೆ, ಅಷ್ಟು ಕೂಲಂಕಷವಾಗಿ ನಾವು ಅಧ್ಯಯನ ಮಾಡಿದಾಗ ಮಾತ್ರ ಇದೊಂದು ಪಕ್ವ ಅಂತ ಆಗ್ತದೆ ವಿಷಯ. ಅಲ್ಲಿ ತನಕ ಆಗೋದಿಲ್ಲ ಅನ್ನೋದಕ್ಕಾಗಿ ಇದೆಲ್ಲ ನಾವು ಮನೆಯಲ್ಲಿ ಮಾಡಬೇಕಾಗಿರತಕ್ಕಂಥ ಹೋಮ್ವರ್ಕ್ ಇದು. ಭಾಗವತ, ಮಹಾಭಾರತ, ರಾಮಾಯಣಗಳಲ್ಲಿ ಅನೇಕ ಸ್ತ್ರೀಯರು ದೃಷ್ಟಾಂತಕ್ಕಾಗಿ ಬಂದಿದ್ದಾರಲ್ಲ, ಒಬ್ಬರಲ್ಲ ಇಬ್ಬರಲ್ಲ, ಅನೇಕ ಜನರ ಇತಿಹಾಸ ನಮಗೆ ಗೊತ್ತಿದೆ. ಹಾಗಾದರೆ ಯಾರು ಯಾರು ಯಾವ ಕರ್ಮದಿಂದ ಮೇಲಕ್ಕೆ ಬಂದಿದ್ದಾರೆ, ಅವರ ಸಂರಕ್ಷಣೆಯಾಗಿದೆ, ಸುರಕ್ಷಿತವಾಗಿ ಸ್ತ್ರೀಯರಿದ್ದಾರೆ. ಇನ್ನೊಬ್ಬರ ಕಣ್ಣಿಗೆ ಬೀಳದೆ, ದುಷ್ಟವಾದ ಕಣ್ಣಿಗೆ ಬೀಳದೆ ಸುರಕ್ಷಿತರಾದ ಯಾವ ಸ್ತ್ರೀಯರಿಂದ ನಮ್ಮ ಈ ದೇಶದ ಉದ್ಧಾರವಾಗಿದೆ ಅಂತ ಅನ್ನೋದನ್ನು ನಾವು ತಿಳಿಯಬೇಕಾದರೆ ಅವರವರ ಇತಿಹಾಸವನ್ನು ನಾವು ಪ್ರತ್ಯೇಕವಾಗಿ ತಿಳಿಯಲೇಬೇಕು. ಆದರೆ ಸ್ವಯಂಭೂಮನುಗಳು ಮಾತ್ರ ಈ 6 ಉಪಾಯಗಳನ್ನು ಹೇಳ್ತಾರೆ. ಈ 6 ಉಪಾಯಗಳನ್ನು ಅವರು ಹೇಳಿದ್ದು ಮಾತ್ರ ಅಲ್ಲ, ತನ್ನ ಮಗಳ ಸಂರಕ್ಷಣೆಯನ್ನು, ತನ್ನ ಹೆಂಡತಿಯ ಸಂರಕ್ಷಣೆಯನ್ನು ಆ ರೀತಿಯಾಗಿ ಮಾಡಿದ್ದಾರೆ ಸ್ವಯಂಭೂಮನುಗಳು. ನಾವು ಮಾಡಿದ್ದಾರೆ, ಇನ್ನೊಬ್ಬರು ನೀವು ಮಾಡ್ರಿ ಅಂತ ಅನ್ನೋ ಆದೇಶವನ್ನು ಅವರು ಮಾಡಿದ್ದಾರೆ ಅನ್ನೋದಕ್ಕಾಗಿ ಅವರನ್ನು ಹೇಳ್ತಾ ಇದ್ದಾರೆ. ಮೊಟ್ಟ ಮೊದಲನೇದ್ದು ಅರ್ಥ ಸಂಗ್ರಹ. ನೋಡಿ, ಶಬ್ದ ಬಹಳ ವಿಚಿತ್ರ. ಅರ್ಥ ಸಂಪಾದನೆ ಅಲ್ಲ, ಅರ್ಥ ಸಂಗ್ರಹ. ಸಂಪಾದನೆ ಮಾಡಿಟ್ಟ ಅರ್ಥ ಏನಿದೆಯಲ್ಲ, ಹಣ ಏನಿದೆಯಲ್ಲ, ಅದರ ಸಂಗ್ರಹ ಇವಳಾಗಬೇಕು ಅಂತೆ. ಹೆಂಡತಿ ಅಂದರೆ ಅವಳು ಅರ್ಥ ಸಂಗ್ರಹ, ಅವಳು ಅರ್ಥಾತ್ ವಿತ್ತ ಮಂತ್ರಿಯವಳು. ಸಂಪಾದನೆ ಮಾಡೋದ ಅವನಾದರೆ, ಪತಿಯಾದರೆ ವಿತ್ತ ಮಂತ್ರಿ ಮಾತ್ರ. ಅದನ್ನು ಎಲ್ಲಿ ವಿನಿಯೋಗ ಮಾಡಬೇಕು ಅಂತನ್ನೋ ಮಂತ್ರಿ ಪದವಿ ಮಾತ್ರ ಸ್ತ್ರೀಯರಿಗೆ ಸ್ವಯಂಭೂ ಮನುಗಳು ಕೊಟ್ಟಿದ್ದಾರೆ. ಅವರು ರಾಜರಲ್ಲ, ಅವರು ಸ್ವಯಂಭೂ ಮನುಗಳು. ಮನುತ್ವವನ್ನು ಸಂಪಾದನೆ ಮಾಡಿದವರು, ಮನ್ವಂತರಕ್ಕೆ ಅಧಿಪತಿಗಳು. ಅಂಥ ಮಹಾನುಭಾವರು ಹೇಳ್ತಾ ಇದ್ದಾರೆ, ಸಂಪಾದನೆ ಮಾಡೋದು ನಮ್ಮ ಕೆಲಸವಾದರೆ ಅರ್ಥ ಸಂಗ್ರಹ ವಿತ್ತ ಮಂತ್ರಿ ಯಾರು ಅಂತಂದರೆ ಹೆಂಡತಿ ವಿತ್ತ ಮಂತ್ರಿ ಅಂತ ಅವರು ಹೇಳ್ತಾರೆ. ಆ ಪದವಿಯನ್ನು, ಆ ಪೋಸ್ಟನ್ನು ಸ್ವಯಂಭೂಮನುಗಳು ಕೇವಲ ತನ್ನ ಹೆಂಡತಿಗೆ ಮಾತ್ರ ಕೊಟ್ಟದ್ದಲ್ಲ, ಎಲ್ಲ ಸ್ತ್ರೀಯರಿಗೂ ಈ ಪೋಸ್ಟನ್ನು ನೀವು ಕೊಡ್ರಿ. ನಿಮ್ಮ ಮನೆಯಲ್ಲಿ ಪತಿ ರಾಜನಾದರೆ ವಿತ್ತ ಮಂತ್ರಿ ಅವಳಾಗಬೇಕು, ಗೃಹ ಮಂತ್ರಿ ಅವಳಾಗಬೇಕು ಅಂತನ್ನೋದನ್ನು ಸ್ವಯಂಭೂಮನುಗಳು ಅಲ್ಲಿ ತಿಳಿಸ್ತಾ ಇದ್ದಾರೆ. ಅರ್ಥ ಸಂಗ್ರಹ, ಕಷ್ಟಪಟ್ಟು ಸಂಪಾದನೆ ಮಾಡಿರ್ತಾರೆ, ಆ ಎಲ್ಲ ಹಣವನ್ನು ಹೆಂಡತಿಯ ಕೈಯಲ್ಲಿ ಹಾಕಬೇಕಂತೆ. ಅಂದರೆ ಎಂಥ ಶಿಕ್ಷಣೆಯನ್ನು ಪಡೆದು ಬಂದಿರಬೇಕು ನೋಡಿ ಅವಳು. ಅವಳ ಮೇಲೆ ಎಷ್ಟು ವಿಶ್ವಾಸವನ್ನು ಇವನು ಇಟ್ಟಿರಬೇಕು. ಅವಳು ಹಾಳು ಮಾಡ್ತಾಳೆ ಅಂತಾದರೆ ಯಾಕೆ ಅವನ ಕೈಯಲ್ಲಿ ಕೊಡೋದಿಲ್ಲ ಅನ್ನೋದಕ್ಕಾಗಿ ಇವೆಲ್ಲ ಗುಣಗಳೇನಿದೆಯಲ್ಲ ಮೊದಲಿಗೆ ಆಗಬೇಕು. ಪರೀಕ್ಷೆ, ಗುಣ ಪರೀಕ್ಷೆ, ನಾವು ಯಾವುದೋ ಗುಣದ ಪರೀಕ್ಷೆಯನ್ನು ಮಾಡಿಬಿಡ್ತೇವೆ, ಆದರೆ ಮಾಡಬೇಕಾದ ಗುಣಗಳ ಪರೀಕ್ಷೆಯನ್ನು ಮಾಡೋದಿಲ್ಲ ಅನ್ನೋದಕ್ಕಾಗಿ ನಾವು ಸಂಸಾರದಲ್ಲಿ ಫೇಲ್ ಆಗಿ ಹೋಗ್ಬಿಡ್ತೇವೆ. ಧರ್ಮವನ್ನು ಮಾಡೋದು, ದೇವರ ಪ್ರೀತಿಯನ್ನು ಸಂಪಾದನೆ ಮಾಡೋದು, ಇದು ಸಂಸಾರಿಯ ಅತಿ ಮುಖ್ಯವಾದ ಕರ್ತವ್ಯ, ಗೃಹಸ್ಥನ ಅತಿ ಮುಖ್ಯವಾದ ಕರ್ತವ್ಯ, ಅತ್ಯಂತ ಮುಖ್ಯವಾದ ಗುರಿ. ಆ ಗುರಿಯನ್ನು ಯಾಕೆ ತಲುಪ್ತಾ ಇಲ್ಲ ಅಂತಾದರೆ ಈ ಕಾರಣಕ್ಕಾಗಿ ತಲುಪ್ತಾ ಇಲ್ಲ. ಹಾದಿಯಲ್ಲಿರಬಹುದು, ಆದರೆ ಗುರಿ ಮುಟ್ತಾ ಇಲ್ಲ. ಹಾದಿಯಲ್ಲಿ ಇದ್ದಾನೆ, ಗುರಿ ಮುಟ್ತಾ ಇಲ್ಲ. ನಮ್ಮದು ದೋಷ ಇದೆ, ಇಲ್ಲ ಅಂತ ಅಲ್ಲ, ಆದರೆ ಗುಣಗಳನ್ನು ಸರಿಯಾಗಿ ನೋಡಿಲ್ಲ ಅಂತ ಅನ್ನೋದಕ್ಕಾಗಿ ಆ ರೀತಿಯಾಗಿ ಆಗ್ತದೆ ಅಂತ ಅನ್ನೋದನ್ನು ತಿಳಿಸ್ತಾರೆ.
ಆ ಎಲ್ಲ ಹಣ ಅವಳ ಕೈಯಲ್ಲಿ ಕೊಟ್ಟು ಬಿಟ್ಟರೆ ಅವುಗಳನ್ನು ಖರ್ಚು ಮಾಡೋದು ಸಂಗ್ರಹ ಮಾಡೋದು ಎಷ್ಟು ದೊಡ್ಡ ಕೆಲಸ ಹೇಳಿ. ಅದು ಬಹಳ ದೊಡ್ಡದಾದ ಕೆಲಸ. ಇವತ್ತು ನಾವು ಬ್ಯಾಂಕಲ್ಲಿ ಇಟ್ಟು ಬಿಡ್ತೇವೆ, ಮುಗಿದೋಯ್ತು. ಸಂಪಾದನೆ ಮಾಡಿದ ಹಣವನ್ನು ಬ್ಯಾಂಕಲ್ಲಿ ಇಟ್ಟು ಬಿಡ್ತೇವೆ. ಬೇಕಾದಾಗ ನಾವು ಅದನ್ನು ಯಾರು ಬೇಕಾದರೂ ಅದನ್ನು ನಾವು ವ್ಯಯ ಮಾಡಿಬಿಡ್ತೇವೆ. ಅಲ್ಲ, ಆ ಕೆಲಸವನ್ನು ಹೆಂಡತಿಗೆ ಕೊಡಬೇಕು, ಒಪ್ಪಿಸಬೇಕು ಅಂತ ಅನ್ನೋದನ್ನು ತಿಳಿಸ್ತಾರೆ. ಅರ್ಥಸ್ಯ ಸಂಗ್ರಹೇ ಚೈನ. ಒಂದೇ ಕೆಲಸ ಅಲ್ಲ, ಅದನ್ನು ಬಹಳ ಸುಲಭವಾಗಿ ಒಂದು ಕೆಲಸ ಇದ್ದರೆ ಮಾಡಿ ಮುಗಿಸಿಬಿಡ್ತಾರೆ. ಕೆಲಸ ಆಯಿತು, ಇನ್ನೊಂದು ಕೆಲಸ ಹುಡುಕೊಳ್ತಾರೆ ಅನ್ನೋದಕ್ಕಾಗಲ್ಲ. ಇನ್ನೊಂದು ಕೆಲಸ ಹೇಳಬೇಕಂತೆ, ವ್ಯಯೇ ಚೈವ ನಿಯೋಜಯೇ. ಅರ್ಥವನ್ನು ಅವಳು ಸಂಗ್ರಹ ಮಾಡಬೇಕು, ಅರ್ಥವನ್ನು ಖರ್ಚು ಮಾಡಬೇಕು. ಖರ್ಚು ಮಾಡುವ ಜವಾಬ್ದಾರಿಯು ಅವಳದ್ದೇ. ಯಾರ್ಯಾರಿಗೆ ಏನೇನು ಕೊಡಬೇಕು, ಯಾರ್ಯಾರಿಗೆ ಎಷ್ಟೆಷ್ಟು ಕೊಡಬೇಕು, ಯೋಗ್ಯತೆ ಅವರವರ ಯೋಗ್ಯತೆ ಅನುಗುಣವಾಗಿ ಬಂದ ಅತಿಥಿ ಅಭ್ಯಾಗತರು ಬ್ರಾಹ್ಮಣರಿಗೆ ಯೋಗ್ಯವಾದ ಹಣವನ್ನು ಕೊಡಬೇಕಂತೆ. ಬಹಳ ವಿಚಿತ್ರ ಅನ್ನಿಸ್ತದೆ. ಬಂದ ಬ್ರಾಹ್ಮಣರಿಗೆ ನಾವು 5-10 ರೂಪಾಯಿ ಕೊಡಲಿಕ್ಕೆ ನಾವು ಸಿದ್ಧರಾಗೋದಿಲ್ಲ. ಆದರೆ ಯಾರು ಹಾಳು ಮಾಡಿಬಿಡ್ತಾರೆ ಅವರ ಕೈಯಲ್ಲಿ 10-20 ಲಕ್ಷಗಳನ್ನು ನಾವು ಕೊಟ್ಟು ಬಿಡ್ತೇವೆ. ಯಾರೋ ಬರ್ತಾರೆ, ಹೇಳ್ತಾರೆ ಒಂದು ದಿವಸದಲ್ಲಿ 100 ಕೊಟ್ಟೆ, ನಿನಗೆ 500 ಕೊಡ್ತೇನೆ ಅಂತಂದರೆ ಅವನ ಕೈಯಲ್ಲಿ ಹಾಕಿಬಿಡ್ತೇನೆ. ನನಗೆ ಪರಿಚಯ ಇಲ್ಲ, ಗೊತ್ತೂ ಇಲ್ಲ, ಏನೂ ಇಲ್ಲ. ಆ ಹಣವೂ ಬರೋದಿಲ್ಲ, ಪುಣ್ಯವೂ ಬರೋದಿಲ್ಲ. ಆದರೆ ಎಲ್ಲ ಆದಮೇಲೆ ಪಶ್ಚಿಮ ಬುದ್ಧಯ ನಮಗೆ ಕಳೆದೋದ ಮೇಲೆ ದಾನ ಆದರೂ ಮಾಡಬಹುದಾಗಿತ್ತು ಅಂತ. ಆದರೆ ಈಗಲೂ ಬೇಕಾದಷ್ಟಿದೆ ಇಲ್ಲ, ಮಾಡ್ಲಿಕ್ಕೆ ಮನುಷ್ಯ ತಯಾರಾಗೋದಿಲ್ಲ. ಕಳೆದೋದ ಮೇಲೆ ಕಳೆದದ್ದು ದಾನ ಮಾಡಬಹುದಾಗಿತ್ತು ಅಂತ ನಾವು ವಿಚಾರ ಮಾಡ್ತೇವೆ. ಅನ್ನೋದಕ್ಕಾಗಿ ದಾನ ಧರ್ಮಕ್ಕೆ ಅತಿ ಮುಖ್ಯವಾದ ಜವಾಬ್ದಾರಿ ಯಾರದ್ದು ಅಂತ ಅಂದರೆ ಹೆಂಡತಿಯದ್ದು ಅಂತ ಹೇಳ್ತಾರೆ. ದಾನ ಧರ್ಮಗಳನ್ನು ಮಾಡಬೇಕಾದ್ರೆ ತಡೆಯೋದಲ್ಲ, ಯಾರಿಗೆ ಎಷ್ಟು ಕೊಡಬೇಕೋ ಅಷ್ಟನ್ನು ಕೊಡುವ ಕರ್ತವ್ಯವನ್ನು ಅವಳು ನಿಭಾಯಿಸಬೇಕು. ಅದನ್ನು ಕಲ್ತಿರ್ಬೇಕು. ಅದನ್ನು ಮನೆಯಲ್ಲಿ ಖರ್ಚು ಮಾಡು ಅಂತ ಹೇಳಿ ಯಾವ ಶಾಲೆಯಲ್ಲಿಯೂ ಕಲಿಸೋದಿಲ್ಲ. ಕಲಿಸ್ತಾರೆ ಸಂಪಾದನೆ ಹೇಗೆ ಅಂತ ಅನ್ನೋದನ್ನು ಶಾಲಾ ಕಾಲೇಜುಗಳು ಕಲಿಸ್ತವೆ. ವ್ಯಯ ಹೇಗೆ ಅಂತ ಅನ್ನೋದನ್ನು ಕಲಿಸೋದಿಲ್ಲ. ಅದನ್ನು ಶಾಸ್ತ್ರ ಕಲಿಸ್ತದೆ. ಅದನ್ನು ತಂದೆ ತಾಯಿಗಳು ಹೇಳಿಕೊಡ್ಬೇಕಾದ್ರೆ ಮನೆಯಲ್ಲಿ, ಮನೆಯ ಶಾಲೆಯಲ್ಲಿ ತಂದೆ ತಾಯಿಗಳು ಯಾವ ಕೆಲಸ ಮಾಡಬೇಕು, ಯಾವ ಕೆಲಸಕ್ಕೆ ಏನು ಖರ್ಚು ಮಾಡಬೇಕು ಅನ್ನೋದನ್ನು ನೋಡ್ತಾ ಕೊಡ್ಬೇಕು. ತಂದೆ ತಾಯಿಗಳ ಮಾಡೋದನ್ನು ತಾನು ನೋಡ್ತಾ ಕೊಡ್ಬೇಕು. ನಾವು ಮೊನ್ನೆ ಕೇಳಿದ್ವಲ್ಲ, ಕಾಟಕ ಉಪನಿಷತ್ತಿನಲ್ಲಿ ತಂದೆ ಧರ್ಮ ಮಾಡ್ತಾ ಇದ್ದರೆ ನಚಿಕೇತ ನೋಡ್ತಾ ಕೂತಿದ್ದ ಹೇಗೆ ಆ ಧರ್ಮವನ್ನು ಮಾಡಬೇಕು ಅಂತ. ಹಾಗೆ ತಾಯಿ ಕೆಲಸವನ್ನು ಮಾಡ್ತಾ ಇದ್ರೆ ಆ ಕೆಲಸ ಹೇಗೆ ಮಾಡಬೇಕು ಅಂತ ಹೆಣ್ಣು ಮಕ್ಕಳು ನೋಡ್ತಾ ಇರ್ಬೇಕು. ಅಂದರೆ ಮಾತ್ರ ಆ ಕೆಲಸವನ್ನು ನಿಭಾಯಿಸಲಿಕ್ಕೆ ಆಗ್ತದೆ, ವ್ಯಯ ಕಾರ್ಯವನ್ನು ನಿಭಾಯಿಸಲಿಕ್ಕೆ ಆಗ್ತದೆ. ಇವೆರಡೂ ಬಹಳ ಕಷ್ಟದ ಕೆಲಸ. ಸಂಗ್ರಹ ಮಾಡಿಟ್ಟುಕೊಳ್ಳೋದು ಬಹಳ ಕಷ್ಟದ ಕೆಲಸ, ವ್ಯಯ ಮಾಡೋದು ಬಹಳ ಕಷ್ಟದ ಕೆಲಸ. ಬ್ಯಾಲೆನ್ಸ್ ಸಂಪಾದನೆ ಮಾಡೋದು ಏನಿದೆಯಲ್ಲ ಅದಂತೂ ಬಹಳ ಕಷ್ಟದ ಕೆಲಸ. ಕೆಲವರು ಸಂಗ್ರಹ ಮಾಡಿಡ್ತಾ ಹೋದರೆ ಬರೀ ಸಂಗ್ರಹ ಮಾಡ್ತಾ ಇರ್ತಾರೆ, ವ್ಯಯವೇ ಇರೋದಿಲ್ಲ ಅದಕ್ಕೆ. ಇನ್ನು ಕೆಲವರು ಇರ್ತಾರೆ, ವ್ಯಯ ಅಂದರೆ ಕೇವಲ ವ್ಯಯ, ಸಂಗ್ರಹವೇ ಇರೋದಿಲ್ಲ. ಆದರೆ ಹೆಂಡತಿ ಎಷ್ಟು ಅವಳು ಪಟುವಾಗಿರ್ಬೇಕು, ಎಷ್ಟು ಸಮರ್ಥರಾಗಿರಬೇಕು ಅಂದರೆ ಸಂಗ್ರಹಕ್ಕೂ ಸೈ, ವ್ಯಯಕ್ಕೂ ಸೈ ಅಂತ. ಆ ತರಹದ ಯೋಗ್ಯತೆ ಸಾಮರ್ಥ್ಯ ಅವಳಲ್ಲಿ ಬೆಳೆಸ್ತಾ ಹೋಗ್ಬೇಕಲ್ಲ. ಅನ್ನೋದಕ್ಕಾಗಿ ಈ ಪೋಸ್ಟನ್ನು, ಈ ಕೆಲಸವನ್ನು, ಈ ಕಾರ್ಯವನ್ನು ಅವಳಿಗೆ ಕೊಟ್ಟಾಗ ಅವಳಿಗೆ ಬೇರೆ ಕಡೆಗೆ ಹೋಗ್ಲಿಕ್ಕೆ ಎಲ್ಲಿ ಆಗ್ತದೆ? ಆಗೋದೇ ಇಲ್ಲ. ಅವರ ಸಂರಕ್ಷಣೆಯನ್ನು ಈ ರೀತಿಯಾಗಿ ಮಾಡ್ರಿ ಅಂತ ಹೇಳ್ತಾರೆ. ವ್ಯಯೇ ಚೈವ ನಿಯೋಜಯೇತ ಶೌಚೇ ಅಂತ ಹೇಳ್ತಾರೆ. ಮತ್ತೊಂದು ಅತಿ ವಿಚಿತ್ರವಾಗಿರತಕ್ಕಂತಹ ಕರ್ಮವನ್ನು ಹೇಳ್ತಾರೆ, ಶುದ್ಧಿ. ಮನೆಯಲ್ಲಿ ಶುದ್ಧಿಯನ್ನು ಸಂಪಾದನೆ ಮಾಡೋದೇನಿದೆಯಲ್ಲ, ಮನೆಯನ್ನು ಶುದ್ಧವಾಗಿಟ್ಟುಕೊಳ್ಳೋದೇನಿದೆಯಲ್ಲ, ಶುದ್ಧಿ ಅಂದರೆ ಇದು ಎಲ್ಲದಕ್ಕೂ ಸಂಬಂಧ. ಹಣದ ಶುದ್ಧಿ, ಸಂಗ್ರಹ ಅವಳದ್ದು. ಹೀಗಾಗಿ ಇವತ್ತು 1000 ಬಂದಿದೆ ಈ ತಿಂಗಳು ಅಂತಂದರೆ, ಅಥವಾ ಇವತ್ತಿನ ದಿವಸ 1000 ಬಂದಿದೆ ಅಂದರೆ, ನಾಳೆಗೆ ಒಂದೇ ದಿವಸದಲ್ಲಿ 10,000 ಬಂತು ಅಂದರೆ ಹಾಗಾದರೆ ಹೇಗೆ ಬಂತು? ಯಾವ ಕೆಲಸ ಮಾಡಿದಾಗ ಆ 10,000 ಬಂದಿದೆ, ಆ 10,000ದ ಹಿನ್ನೆಲೆ ಏನು, ಅದನ್ನು ಅವಶ್ಯವಾಗಿ ಗಮನದಲ್ಲಿ ಇಟ್ಕೊಳ್ಬೇಕು ಅಂತ ಹೇಳ್ತಾರೆ. ಹೆಚ್ಚು ಬಂತಲ್ಲ ಅಂತ ಹೇಳಿ ಸಂತೋಷ ಪಡೋದಲ್ಲ, ಅದು ಶುದ್ಧವಾದದ್ದ, ಆ ದ್ರವ್ಯದಲ್ಲಿ ಶುದ್ಧಿ ಇದೆಯಾ ಅನ್ನೋದನ್ನು ಕಾಣಬೇಕು ಅಂತ ಹೇಳ್ತಾರೆ, ಅದನ್ನು ನೋಡಬೇಕು ಅಂತ ಹೇಳ್ತಾರೆ. ಯಹ ಅರ್ಥೇ ಶುಚಿ ಸ ಶುಚಿ ಅಂತ ಹೇಳ್ತಾರೆ. ಯಾರು ಹಣದಲ್ಲಿ ಶುದ್ಧನಾಗಿದ್ದಾನಲ್ಲ ಅವನು ನಿಜವಾಗಿ ಶುದ್ಧ. ಅವನು 100 ಕೊಡ ಸ್ನಾನ ಮಾಡಿದರೆ ಶುದ್ಧನಾಗೋದಿಲ್ಲ. ಆದರೆ ಅರ್ಥ ಶುಚಿಯಾದವನು, ಶುದ್ಧವಾದ ಮಾರ್ಗದಿಂದ ಹಣವನ್ನು ಸಂಪಾದನೆ ಮಾಡಿದೆ ಏನಿದ್ದಾನಲ್ಲ ಅವನು ನಿಜವಾಗಿ ಮಡಿವಂತ ಅವನು. ಅರ್ಥಾತ್ ನಾನು ಮಾಡಬಾರದು ಅಂತ ನಾನು ಹೇಳ್ತಾ ಇಲ್ಲ, ಅದು ಮತ್ತಿಷ್ಟು ದೇಹಕ್ಕೆ ಶುದ್ಧಿಯನ್ನು ಕೊಡ್ತದೆ, ಇಲ್ಲ ಅಂತ ಅಲ್ಲ. ಆದರೆ ಪ್ರಧಾನವಾದ ಶುದ್ಧಿ ಅಂದರೆ ಅದು ಅರ್ಥಶುದ್ಧಿ. ಆ ಅರ್ಥಶುದ್ಧಿಯನ್ನು ನೋಡಿಕೊಳ್ಳುವ ಜವಾಬ್ದಾರಿಯನ್ನು ಹೆಂಡತಿಗೆ ಒಪ್ಪಿಸಬೇಕು ಅಂತ ಹೇಳ್ತಾರೆ. ನಾನೇನಾದರೂ ಅಧರ್ಮದಿಂದ ಸಂಪಾದನೆ ಮಾಡಿದರೆ ಅದು ಕೇವಲ ನನ್ನ ಜವಾಬ್ದಾರಿಯಾದ, ಅದು ನಿಂದು ಜವಾಬ್ದಾರಿ ಅಂತ ಹೇಳಿ ಅವಳಿಗೂ ಆ ಜವಾಬ್ದಾರಿಯನ್ನು ಒಪ್ಪಿಸಬೇಕು ಅಂತ ಹೇಳ್ತಾರೆ. ಅರ್ಥಶುಚಿ
ಗೃಹ ಶುದ್ಧಿ, ಮನೆಯಲ್ಲಿಯ ಪದಾರ್ಥಗಳ ಶುದ್ಧಿ, ಅದನ್ನೆಲ್ಲ ನಾವು ಹಿಂದೆ ಕೇಳಿದ್ದೇವೆ. ಆ ಶುದ್ಧಿಯನ್ನು ನೋಡ್ತಾ ಹೋದರೆ, ಮಾಡ್ತಾ ಹೋದರೆ ಬೇರೆ ಏನೂ ಕೆಲಸ ಮಾಡಲಿಕ್ಕಾಗುವುದಿಲ್ಲ ಮನುಷ್ಯರಿಗೆ ಅನ್ನೋದಕ್ಕಾಗ ಆ ಕಾರ್ಯವನ್ನು ಒಪ್ಪಿಸಬೇಕು ಅಂತ ಹೇಳ್ತಾರೆ. ಮನುಸ್ಮೃತಿಗಳು ಮತ್ತೊಂದು ಮಾತನ್ನು ಹೇಳ್ತಾರೆ, ಈ ಹಣದ ಶುದ್ಧಿ, ಹಣದ ಸಂಗ್ರಹ, ಹಣದ ವ್ಯಯ ಇವುಗಳನ್ನು ಮಾಡಬೇಕಾದ್ರೆ ಯಾವ ಪದ್ಧತಿಯನ್ನು ಅವಲಂಬಿಸಬೇಕು, ಅದಕ್ಕೂ ಸ್ವಯಂಭೂಮನಗಳು ಕೆಲವು ಮಾತುಗಳನ್ನು ಹೇಳ್ತಾರೆ. ತ್ಯಾಗಾರ್ಥಮರ್ಪಿತೆ ದ್ರವ್ಯೆ ಲೋಭಾತ್ ಕಿಂಚಿನ್ನ ಧಾರಯೇತ ಭರ್ತುರಾಜ್ಞಾಂ ವಿನಾನೈವ ಸ್ವಬಂಧುಭ್ಯೋ ದಿಶೇಧನಂ. ನೋಡ್ರಿ, ಹೇಗೆ ಸಂಗ್ರಹ, ಹೇಗೆ ವಿನಿಮಯ, ಆಯಾ ವ್ಯಯ ಅದು ಹೇಗಿರಬೇಕು ಅಂತ ಅನ್ನೋದನ್ನು ಮನುಗಳು ತಿಳಿಸ್ತಾರೆ. ಹೆಂಡತಿಗೆ ಹಣವನ್ನು ಕೊಡೋದು ಯಾಕೆ ಗೊತ್ತಾ? ಹಣ ಸಂಪಾದನೆ ಯಾಕೆ ಗೊತ್ತಾ? ಅತಿ ಪ್ರಧಾನವಾದ ಉದ್ದೇಶ ತ್ಯಾಗ. ಸಂಪಾದನೆಯ ಮೂಲ ಉದ್ದೇಶ ತ್ಯಾಗ. ಭೋಗ ಮಾಡದೆ ತ್ಯಾಗ ಮಾಡ್ತಾ ಇರ್ಲಿಕ್ಕಾಗೋದಿಲ್ಲ ಅನ್ನೋದಕ್ಕಾಗಿ ಅನಿವಾರ್ಯವಾಗಿ ಭೋಗ ಮಾಡಬೇಕು. ಮನುಷ್ಯನ ಸಂಪಾದನೆಯ ಮೂಲ ಉದ್ದೇಶ ಏನಿದೆಯಲ್ಲ ಅದು ತ್ಯಾಗ. ಮಹಾಸ್ವಾಮಿಗಳು ಮೇಲಿಂದ ಮೇಲೆ ಹೇಳ್ತಾರೆ, ಹೇಳೋದಿಷ್ಟೇ ಅಲ್ಲ, ಹಾಗೇನೆ ಮಾಡ್ತಾರೆ. ತೆಗೆದುಕೊಳ್ತೇವೆ ಅಂತಂದ್ರೆ ತೆಗೆದುಕೊಳ್ಳೋದಲ್ಲ, ಈಗೊಬ್ಬ ಕೊಟ್ಟ ಅಂತಂದ್ರೆ ಹೀಗೆ ಇನ್ನೊಬ್ಬರಿಗೆ ಹೋಯ್ತದ ಹಣ. ಅದೇ ಉದ್ದೇಶದಿಂದ ಇಲ್ಲದೆ ಹೋದರೆ ಯತಿಗಳಿಗೆ ಅರ್ಥ ಸಂಗ್ರಹ ಇಲ್ಲ, ಹಣ ಸಂಪಾದನೆ ಯತಿಗಳು ಮಾಡ್ತಕ್ಕದ್ದಲ್ಲ ಅನ್ನೋದಕ್ಕಾಗಿ ಮೇಲಿನ ಮೇಲೆ ನಮಗೆ ಹೇಳ್ತಾ ಇದ್ರು. ವಿದ್ಯಾರ್ಥಿಗಳಾಗಿರುವಾಗ ಆ ತಪ್ಪು ಕಲ್ಪನೆ ಗುರುಗಳ ಬಗ್ಗೆ ಬರಬಾರ್ದಲ್ಲ. ಇವರೇನಪ್ಪ ಎಷ್ಟು ಹಣ ಗಳಿಸ್ತಾರೆ ಇವರು ಅನ್ನೋ ಭಾವನೆ ನಮಗೆ ಬರಬಾರ್ದಲ್ಲ. ಆ ಭಾವನೆ ಬಂದೇ ಮುಗಿದೋಯ್ತು. ಗುರುಗಳ ದೃಷ್ಟಿ, ಗುರುಗಳ ಉದ್ದೇಶ, ಗುರುಗಳ ಮೇಲೆ ಮನುಷ್ಯ ಕೆಟ್ಟೋಗ್ಬಿಟ್ಟ ಅನ್ನೋದಕ್ಕಾಗಿ ಆ ಭಾವನೆ ಬರಬಾರದು ಅಂತ ಅನ್ನೋದಕ್ಕಾಗಿ ನಾವು ತೆಗೆದುಕೊಳ್ತೇವೆ. ಯಾಕೆ ಗೊತ್ತಾ? ತೆಗೆದುಕೊಳ್ಳೋದಕ್ಕಾಗಲ್ಲ, ಒಳಗೆ ಹಾಕ್ಕೊಳ್ಳೋದಕ್ಕಾಗಲ್ಲ, ಕೊಡೋದಕ್ಕಾಗಿ ತೆಗೆದುಕೊಳ್ಳೋದಷ್ಟೇ. ಅವರೇನಿದ್ದಾರಲ್ಲ ಡೈರೆಕ್ಟಾಗಿ ಅವ್ರಿಗೆ ಕೊಡೋದಿಲ್ಲ. ಯಾರಿಗೆ ಅವಶ್ಯಕವಿದೆಯೋ ಅವ್ರಿಗೆ ಕೊಡ್ಲಿಕ್ಕೆ ತಯಾರಿಲ್ಲ. ನನಗಂದ್ರೆ ಕೊಡ್ಲಿಕ್ಕೆ ಸಿದ್ಧರಿದ್ದಾರೆ ಅವರು. ಏನೋ ನಮ್ಮ ಮೇಲೆ ಪ್ರೀತಿ, ಅನುರಾಗ, ಭಕ್ತಿ. ಹೀಗಾಗಿ ಸನ್ಯಾಸಿಗಳಿಗೆ, ಯತಿಗಳಿಗೆ ಕೊಡೋಣ ಅಂತ ಅವರಿಗೆ, ನನಗೆ ಕೊಡೋಣ ಅಂತ ಅವರಿಗೆ ಭಾವನೆ ಇದೆ. ಆದರೆ ನಾನು ಮುಂದೆ ಏನಾದರೂ ಮಾಡ್ಬೋದು, ಅದರ ಮೇಲೆ ಅವರು ವಿಚಾರ ಮಾಡೋದಿಲ್ಲ. ನಾನು ಭೋಗನೆ ಮಾಡಬೇಕು ಅಂತ ಅವರಿಗೇನು ಮತ್ತೆ ಉದ್ದೇಶ ಇರೋದಿಲ್ಲ. ಗುರುಗಳ ಮೂಲಕ ಯಾರಿಗೆ ಹೋಗ್ತದೆ ಹೋಗಲಿ, ಅದು ನನ್ನ ಮೂಲಕ ಹೋಗೋದು ಬೇಡ ಅನ್ನೋ ಅಭಿಪ್ರಾಯ ಇರ್ತದೆ ಅನ್ನೋದಕ್ಕಾಗಿ ತೆಗೆದುಕೊಳ್ಳುತ್ತಾರೆ. ಯಾಕೆ? ಕೊಡೋದಕ್ಕೆ. ಹಾಗೆ ಇದು ಬರೀ ಯತಿಗಳ ಕರ್ತವ್ಯ ಮಾತ್ರ ಅಲ್ಲ, ಗೃಹಸ್ಥರದ್ದು ಕರ್ತವ್ಯ. ಆದರೆ ಗೃಹಸ್ಥರಿಗೆ ಕನ್ಸೆಷನ್ ಇದೆ. ಬರೀ ಕೊಡೋದೇ ಮೂಲ ಉದ್ದೇಶ ಅಲ್ಲ, ಭೋಗನೂ ಮಾಡಬೇಕು ಗೃಹಸ್ಥನಾದವನು. ಇಲ್ಲದೆ ಹೋದರೆ ಅವರು ಯಾವ ಕೆಲಸಗಳು ಮಾಡಲಿಕ್ಕಾಗೋದಿಲ್ಲ. ಅತಿಥಿ ಸತ್ಕಾರ ಆಗಲಿ, ಅಭ್ಯಾಗತರ ಪೂಜೆ ಆಗಲಿ, ಮೂರು ವರ್ಣದವರ ಉಪಚಾರವಾಗಲಿ, ಯಾವ ಕರ್ತವ್ಯ ಕರ್ಮಗಳನ್ನು ಮಾಡಲಿಕ್ಕಾಗೋದಿಲ್ಲ, ಯಜ್ಞಯಾಗಾದಿಗಳನ್ನು ಮಾಡಲಿಕ್ಕಾಗೋದಿಲ್ಲ ಅನ್ನೋದಕ್ಕಾಗಿ ಗೃಹಸ್ಥ ಭೋಗ ಮಾಡಲೇಬೇಕು. ಭೋಗ ಮಾಡೋದಕ್ಕಾಗಿ ಎಷ್ಟು ಭೋಗ ಮಾಡಬೇಕು ಅದನ್ನು ಇಟ್ಟುಕೊಂಡು ಉಳಿದಕ್ಕೆಲ್ಲ ತ್ಯಾಗಕ್ಕಾಗಿ. ಹೀಗಾಗಿ ತ್ಯಾಗಕ್ಕಾಗಿ ಅಂತ ಯಾವ ಹಣವನ್ನು ಹೆಂಡತಿಗೆ ಕೊಟ್ಟಿದ್ದಾರಲ್ಲ ಅದರಲ್ಲಿ ಮತ್ತೆ ಉಳಿಸ್ಲಿಕ್ಕೆ ಹೋಗಬಾರ್ದು. ಅದರಿಂದ ಸಂಗ್ರಹ ಇಲ್ಲ. 100 ರೂಪಾಯಿಯನ್ನು ಇದು ದಾನಕ್ಕಾಗಿ ಅಂತ ಕೊಟ್ಟಾಗ 100 ರೂಪಾಯಿ ಯಾಕೆ? ಸುಮ್ಮನೆ 10 ಉಳಿಸ್ಕೊಂಡು ಬಿಡೋಣ, 10 ರೂಪಾಯಿ, ಅಥವಾ 50 ಉಳಿಸ್ಕೊಳ್ಳೋಣ, ಅಥವಾ 90 ಉಳಿಸ್ಕೊಳ್ಳೋಣ. ಒಬ್ಬೊಬ್ಬರದು ಒಂದೊಂದು ತರಹದ ದೃಷ್ಟಿ. ಯಾಕೆ ಸುಮ್ಮನೆ ಅಷ್ಟು ಅಂತ ಹೇಳಿ ಅದರಲ್ಲೇನಾದರೂ ಉಳಿಸಿಕೊಂಡ್ರೆ, ಇನ್ನೊಬ್ಬರಿಗೆ ತ್ಯಾಗ ದಾನ ಮಾಡಬೇಕು ಅಂತನ್ನೋ ಉದ್ದೇಶದಿಂದ ಪತಿ ಹಣವನ್ನು ಕೊಟ್ಟಾಗ ಅದರಲ್ಲೇನಾದರೂ ಉಳಿಸ್ಕೊಂಡು ಬಿಟ್ರೆ ತ್ಯಾಗಾರ್ಥಮರ್ಪಿತೆ ದ್ರವ್ಯೆ ಲೋಭಾತ್ ಕಿಂಚಿನ್ನ ಧಾರೆಯೇ. ಲೋಭದಿಂದ ಕಿಂಚಿತ್ ಅಂದರೆ ಕವಡಿಯಷ್ಟು ಉಳಿಸ್ಕೊಳ್ಬಾರದು ಅಂತ ಹೇಳಿದ್ದಾರೆ. ಕವಡಿಯಷ್ಟು. ಇವತ್ತು ನಿಜವಾಗಿ ಎಷ್ಟು ಉಳಿಸ್ಕೊಳ್ಳಿಕ್ಕೆ ಎಷ್ಟು ಸಾಧ್ಯ? 1 ರೂಪಾಯಿ ಅಷ್ಟೇ. ಅದಕ್ಕಿಂತಲೂ ಕಡಿಮೆ ಸಾಧ್ಯವಿಲ್ಲ. ಎಲ್ಲಿಯೂ ಅದಕ್ಕೆ ಚಲಾವಣೆಯೇ ಇಲ್ಲ. 50 ಪೈಸೆ, 25 ಪೈಸೆ ಇಲ್ಲವೇ ಇಲ್ಲ. ಈಗ ಉಳಿಸ್ಕೊಳ್ಳೋದು ಅಂತಂದರೆ 100 ರೂಪಾಯಿ ಕೊಟ್ಟಿದ್ದಾರೆ ಅಂತಂದರೆ 1 ರೂಪಾಯಿಯನ್ನು ಉಳಿಸಿಕೊಂಡ್ರೂ ಸಹ ಅದರಿಂದ ಪಾಪ ಬರ್ತದೆ ಅಂತ ಹೇಳ್ತಾರೆ. ನೋಡ್ರಿ, ಆಯಾ ವ್ಯಯ, ಸಂಗ್ರಹ, ವಿನಿಮಯ ಎಷ್ಟು ಸೂಕ್ಷ್ಮವಾಗಿದೆ. ಒಂದು ಸಲ ಇದು ತ್ಯಾಗಕ್ಕಾಗಿ ಅಂತ ನಿರ್ಧಾರ ಮಾಡಿದ ಮೇಲೆ ಅನ್ನೋದಕ್ಕಾಗಿ ಪ್ರತಿಜ್ಞೆಗಳನ್ನು ಮಾಡ್ತಾ ಹೋಗಬಾರ್ದು. ಮೊಟ್ಟ ಮೊದಲಿಗೆ ನಾನು ಇಷ್ಟು ಕೊಡ್ತೇನೆ, ಅಷ್ಟು ಕೊಡ್ತೇನೆ ಅಂತ ಪ್ರತಿಜ್ಞೆ ಅಲ್ಲ. ಎಷ್ಟು ನನಗೆ ಸಾಧ್ಯವಾಗ್ತದಲ್ಲ ಕೊಡಬೇಕಾದ್ರೆ ಎಷ್ಟು ಕೊಟ್ಟು ಬಿಡೋಣ. ಮೊದಲಿಗೆ ಸಂಕಲ್ಪ ಮಾಡೋದು 1,00,000 ಅಂತ ಸಂಕಲ್ಪ ಮಾಡೋದು, ಕೊನೆಗೆ ಬರೋದು ಅದು 100ಕ್ಕೆ ಬಂದಿರ್ತದೆ. ಬಹಳ ದೊಡ್ಡದಾದ ಪಾಪ ಅಂತ ಹೇಳ್ತಾರೆ. ಅದರಿಂದ ಬಹಳ ದೊಡ್ಡದಾದ ಪಾಪ ಅಂತ ಹೇಳ್ತಾರೆ. ಅನ್ನೋದಕ್ಕಾಗಿ ಹಾಗೆ ಮಾಡಬಾರ್ದು ಅಂತ ಅಂತಾರೆ. ಲೋಭಾತ್ ಕಿಂಚಿನ್ನ ಧಾರಯೇ ಭರ್ತುರಾಜ್ಞಾಂ ವಿನ ನೈವತ್ವ ಬಂಧುಭ್ಯೋ ದಿಶೇಧನ. ಏನೇ ಅದರ ವಿನಿಮಯ ಮಾಡಬೇಕಾದ್ರೆ, ಖರ್ಚು ಮಾಡಬೇಕಾದ್ರೆ ಗಂಡನ ಅನುಮತಿಯನ್ನು ಪಡೆದೇ ಖರ್ಚು ಮಾಡಬೇಕು ಅಂತ ಹೇಳ್ತಾರೆ. ಯದ್ಯಪಿ ಜವಾಬ್ದಾರಿ ಇದೆ, ಇಲ್ಲ ಅಂತ ಅಲ್ಲ, ಆದರೆ ಸೈನ್ ಬೇಕು. ನಾನು ಇಂಥವರಿಗೆ ಈ ಹಣವನ್ನು ಕೊಡ್ತಾ ಇದ್ದೇನೆ ಅಂತ ಹೇಳಿ ಗಂಡನ ಅನುಮತಿಯನ್ನು ಪಡೆದು, ಯಾರಿಗೆ? ಯಾರ್ಯಾರಿಗೂ ಇಷ್ಟೇ ಅಲ್ಲ, ತನ್ನ ಬಂಧುಗಳಿಗೆ
ಕೊಡುವ ಪ್ರಸಂಗ ಬಂದಾಗಲೂ ಕೂಡ ಗಂಡನಿಗೆ ನಿವೇದನೆ ಮಾಡಿ ಅವರಿಗೆ ಬಹಳ ಕಷ್ಟ ಇದೆ, ಹೀಗೆಲ್ಲ ತೊಂದರೆ ಇದೆ, ಮತ್ತೆ ನಾನು ಹಣವನ್ನು ಕೊಡಬೇಕು ಅಂತ ಮಾಡಿದ್ದೇನೆ, ಕೊಡ್ಲ ಬೇಡ ಅಂತ ಅವನು ಅನ್ನಬಾರದು. ಯಾಕೆ? ಆ ಕಷ್ಟವನ್ನು ನೋಡ್ಕೊಳ್ಬೇಕು, ಪ್ರಸಂಗವನ್ನು ನೋಡ್ಕೊಳ್ಬೇಕು. ಪ್ರಸಂಗವನ್ನು ನೋಡಿ ಅವಶ್ಯವಾಗಿ ಕೊಡು ಅಂತ ಹೇಳಬೇಕು. ಪ್ರಸಂಗ ಇಲ್ಲದೇ ಇದ್ದಾಗ ಬೇಡ ಅಂತ ಹೇಳಬಹುದು, ಇಲ್ಲಂತೇನಲ್ಲ. ಏನೂ ಹಣವನ್ನು ಕೊಡುವ ಅವಶ್ಯಕತೆ ಇಲ್ಲದೇ ಇದ್ದಾಗ ಸುಮ್ಮನೆ ಹಣವನ್ನು ಕೊಡೋದಲ್ಲ. ಯಾಕೆಂದರೆ ಮುಖ್ಯವಾಗಿ ಧರ್ಮ ಮಾಡೋದಕ್ಕಾಗಿ ಬೇಕಾಗಿದೆ, ಧರ್ಮ ಮಾಡಲಿಕ್ಕೆ ಬೇಕಾಗಿದೆ. ಯಾರಿಗೆ ನಿಜವಾಗಿ ದಾನ ಮಾಡಿದಾಗ ಪುಣ್ಯ ಬರ್ತದೆ? ಶಾಸ್ತ್ರ ಹೇಳ್ತದೆ, ಯಾರು ನನಗೆ ಗೊತ್ತೇ ಇಲ್ಲ, ಯಾರು ನಿಜವಾಗಿ ವೈಷ್ಣವನಾಗಿದ್ದಾನೆ ಅಂಥವನಿಗೆ ನಾನು ದಾನ ಮಾಡಿದರೆ ನನಗೆ ಪುಣ್ಯ. ಗೀತೆಯಲ್ಲಿ ಹೇಳ್ತಾರೆ, ಎತ್ತು ಪ್ರತ್ಯುಪಕಾರಾರ್ಥ ಫಲಮುದ್ದೇಶ್ಯವಾ ಪುನಃ ದೀಯತೆ ಚ ಪರಿಕ್ಲಿಷ್ಟಂ ತದ್ದಾನಂ ರಾಜಸಂಸ್ಮೃತಂ ಅಂತ ಹೇಳ್ತಾರೆ. ಏನೋ ನಾನು ಕೊಟ್ಟರೆ ಅವನು ಕೊಡ್ತಾನೆ, ನಾನು 50 ಕೊಟ್ಟರೆ ಅವನ ಮನೆಗೆ ಹೋದರೆ 100 ಕೊಡ್ತಾನೆ ಅನ್ನೋದಕ್ಕಾಗಿ ಕೊಡೋದಲ್ಲ, ಪ್ರತ್ಯುಪಕಾರವನ್ನು ಪಡೆಯೋದಕ್ಕಾಗಿ ಕೊಡೋದಲ್ಲ. ಅಥವಾ ನನ್ನ ಕೀರ್ತಿ ಬರಲಿ ಅಥವಾ ಬೇರೆ ಏನೋ ಉದ್ದೇಶದಿಂದ ಸರ್ವಥಾ ಕೊಡೋದಲ್ಲ. ಅದು ರಾಜಸದಾನ ಅಂತ ಕರೀತಾರೆ. ಯಾರಿಂದ ಏನೇನೇನೇನೋ ಉಪಕಾರ ನಮಗಾಗ್ಲಿಕ್ಕೆ ಸಾಧ್ಯವಿಲ್ಲ. ಯಾರ ಮನೆಗೆ ಹೋದರೆ ನಾವು 100 ರೂಪಾಯಿ ಅವನಿಗೆ ಕೊಟ್ಟಿದ್ದೇವೆ ಅಂದರೆ ಅವನ ಮನೆಗೆ ಹೋದರೆ ನನಗೆ 1 ರೂಪಾಯಿ ಕೊಡ್ಲಿಕ್ಕೂ ಇರಬಾರ್ದು, ಅಂಥವನಿಗೆ ಕೊಡಬೇಕು ಅಂತ ಹೇಳ್ತಾರೆ. ಅಂದರೆ ಅವಾಗ ಆ ದಾನ ಸಾರ್ಥಕವಾಗ್ತದೆ ಅಂತ ಹೇಳ್ತಾರೆ. ಅನುಪಕಾರಿಣೆ, ಏನೇನೋ ಉಪಕಾರ ಮಾಡ್ಲಿಕ್ಕೆ ಅವನಿಗೆ ಸಾಧ್ಯತೆ ಇರಬಾರ್ದು, ಅಂಥವರಿಗೆ ನಾವು ದಾನ ಮಾಡಬೇಕು ಅಂತ ಅನ್ನೋದನ್ನು ತಿಳಿಸ್ತಾರೆ ಇಲ್ಲಿ. ಅಂತೂ ಭರ್ತೃರಾಜ್ಞಾಂಬಿನ ನೈವಸ್ವ ಬಂಧುಭ್ಯೋ ದಿಶೆ ಧನಂ. ಲೆಕ್ಕ ಹೇಗೆ ಲೆಕ್ಕ ಅಂತ ಅಂದರೆ ತಿಂಗಳು ಲೆಕ್ಕ ಅಲ್ಲ, ಸಾಂವತ್ಸರಿಕ ಮಾಯಂ ಸಂಖ್ಯಾಯ ತದನುರೂಪಂ ವ್ಯಯಂ ಕುರ್ಯಾತ್. ಅವಾಗೆಲ್ಲ ವರ್ಷದ ಆದಾಯವನ್ನು ನೋಡಿ ಆ ಆದಾಯಕ್ಕೆ ಅನುಗುಣವಾಗಿ ಇಡೀ ವರ್ಷ ವ್ಯಯಕ್ಕೆ ಸಿದ್ಧರಾಗಬೇಕು. ತಿಂಗಳ ಹಣ ಅಲ್ಲ, ವರ್ಷದ ಆದಾಯವನ್ನು ನೋಡಿಕೊಂಡು ಈ ವರ್ಷ ಇಷ್ಟು ಆದಾಯ ಬಂದಿದೆ, ಹಾಗಾದರೆ ಈ ಆದಾಯಕ್ಕೆ ಅನುಗುಣವಾದ ವ್ಯಯವನ್ನು ಈ ಇಡೀ ವರ್ಷ ನಾವು ಮಾಡಬೇಕು. ಅದು ನಮ್ಗೆ ನೋಡ್ರಿ ಬಹಳ ಸುಲಭ. ನಮಗೆ ಬರೀ 1 ತಿಂಗಳು ಮಾತ್ರ, 1 ತಿಂಗಳಿನ ಆದಾಯ, ಆ ಆದಾಯವನ್ನು ನೋಡ್ಕೊಂಡು 1 ತಿಂಗಳಲ್ಲಿ ಖರ್ಚು ಮಾಡೋದು. ಹೇಗೆ 2 ತಿಂಗಳ ಪರ್ಯಾಯವನ್ನು 2 ವರ್ಷಕ್ಕೆ ಮಾಡಿದ್ರಲ್ಲ, ಸುಲಭ ಆಯ್ತಲ್ಲ. ಹಾಗೆ ವರ್ಷದ ಕೆಲಸ ಬಹಳ ಕಷ್ಟ. ವರ್ಷ ಅಂದರೆ ಎಷ್ಟು ದಿವಸ ಅದನ್ನು ಕಾಯ್ತಾ ಕೊಡ್ಬೇಕು ನೋಡಿ. ಆದರೆ ಅಷ್ಟೆಲ್ಲ ಸಮಸ್ಯೆ ನಮಗೆ ಇಲ್ಲ. ತಿಂಗಳಿನ ಆದಾಯ ಅದು ಎಷ್ಟಿದೆ ಅಂತ ನೋಡಿಕೊಂಡು ಅದಕ್ಕೆ ಅನುಗುಣವಾದ ವ್ಯಯವನ್ನು ಮಾಡಬೇಕು ಅಂತ ಅಂತಾರೆ. ತದನುರೂಪಂ ವ್ಯಯಂ ಕುರ್ಯಾತ್. ಹೊರತು ಯಾಕೋ ಸಾಕಾಗ್ತಾ ಇಲ್ಲ, ಮತ್ತೆ ಹೆಚ್ಚು ಎಲ್ಲಿ ಹಣ ಬರ್ತದೆ ಅಲ್ಲಿ ಹೋಗ್ರಿ ಕೆಲಸ ಮಾಡ್ರಿ ಅಂತ ಹೇಳಿ ಹೆಚ್ಚು ಹಣ ಸಂಪಾದನೆ ಮಾಡೋದಕ್ಕಾಗಿ ಹೋಗೋದಲ್ಲ. ಎಲ್ಲಿ ಕಡಿಮೆ ಇದೆ, ನಮ್ಮ ಧರ್ಮಕ್ಕೆ ಅನುಕೂಲವಾಗಿದೆ, ಧರ್ಮ ಮಾಡಲಿಕ್ಕಾಗ್ತದೆ, ಅಷ್ಟು ಹಣ ನಮಗೆ ಸಾಕು. ಅದಕ್ಕೆ ಅನುಗುಣವಾಗಿ ಖರ್ಚನ್ನು ಮಾಡಬೇಕು ಅಂತ ಹೇಳ್ತಾರೆ. ಅತಿವ್ಯಯಂ ಅಸದ್ವ್ಯಯಂ ವಾ ಕುರ್ವಾಣಂ ರಹಸಿ ಬೋಧಯೇತ್. ಯದ್ಯಪಿ ಹಣ ಎಲ್ಲ ಹೆಂಡತಿಯ ಸಂಗ್ರಹದಲ್ಲಿದೆ, ಇಲ್ಲ ಅಂತ ಅಲ್ಲ. ಆದರೆ ಖರ್ಚು ಮಾಡೋ ಅಧಿಕಾರ ಅಂತೂ ಗಂಡನಿಗಿದೆ ಅಲ್ಲ, ಖರ್ಚು ಮಾಡೋ ಅಧಿಕಾರ ಗಂಡನಿಗಿದೆ ಅನ್ನೋದಕ್ಕಾಗಿ ತಾನು ಬೇಕಾದಾಗ ಇಸ್ಕೊಂಡು ಅದನ್ನು ಖರ್ಚು ಮಾಡ್ತಾ ಇದ್ರೆ, ಅತಿಯಾದ ಖರ್ಚನ್ನು ಮಾಡ್ತಾ ಇದ್ರೆ ಏಕಾಂತದಲ್ಲಿ ಬೋಧನೆ ಮಾಡಬೇಕಂತೆ, ಹೇಳಬೇಕಂತೆ. ಈ ತಿಂಗಳು ಈ ವರ್ಷ ಮತ್ತೆ ಇಷ್ಟು ಬಂದಿದೆ, ಆದರೆ ಖರ್ಚು ಇಷ್ಟಾಗಿದೆ, ಬಂದದ್ದು 10,000, ಖರ್ಚಾದದ್ದು 20,000 ಅಂತ ಹೇಳಿ ಬೋಧನೆ ಮಾಡಬೇಕಂತೆ. ಇದು ಅತಿವ್ಯಯ ಆದರೆ ಅಸದ್ವ್ಯಯಂ, ದುಷ್ಟವಾದ ಕೆಲಸಕ್ಕೆ ಖರ್ಚು ಮಾಡ್ತಾ ಇದ್ದರೆ ಗಂಡ, ಅವಶ್ಯವಾಗಿ ಹೆಂಡತಿ ಏಕಾಂತದಲ್ಲಿ ಕೂಡಿಸಿ ಮತ್ತೆ ಇಂತಿಂಥ ಕೆಲಸಕ್ಕೆ ಹಣ ಖರ್ಚಾಗ್ತಾ ಇದೆ ಅನ್ನೋದನ್ನು ಹೇಳಬೇಕಂತೆ. ನೀವು ಬಹಳ ಕಷ್ಟಪಟ್ಟು ಸಂಪಾದನೆ ಮಾಡ್ತಾ ಇದ್ದೀರಿ, ಬಹಳ ಧರ್ಮದಿಂದ ಸಂಪಾದನೆ ಮಾಡ್ತಾ ಇದ್ದೀರಿ, ಆದರೆ ಧರ್ಮದಿಂದ ಸಂಪಾದನೆ ಮಾಡಿದ ಹಣ ಎಲ್ಲ ಕೆಟ್ಟ ಕೆಲಸಕ್ಕೆ ಖರ್ಚಾಗ್ತಾ ಇದೆ. ಮನುಗಳು ಹೇಳ್ತಾರೆ, ಅತಿವ್ಯಯಂ ಅಸದ್ವ್ಯಯಂ ವಾ ಕುರ್ವಾಣಂ ರಹಸಿ ಬೋಧಯೇ. ಏಕಾಂತದಲ್ಲಿ ಬೋಧನೆ ಮಾಡಬೇಕು ಅಂತ ಅನ್ನೋದನ್ನು ಹೇಳ್ತಾರೆ. ಈ ರೀತಿಯಾಗಿ ಆ ಹಣದ ಡಿಪಾರ್ಟ್ಮೆಂಟ್ ಏನಿದೆ ಅಲ್ಲ, ಅದರ ಜವಾಬ್ದಾರಿಯನ್ನು ಹೊತ್ಕೊಳ್ಬೇಕು ಅಂತ ಹೇಳ್ತಾರೆ. ಧರ್ಮ ಶುದ್ಧಿಯಲ್ಲಿ ಅವಳ ಜವಾಬ್ದಾರಿಯನ್ನು, ಶುದ್ಧ ಅರ್ಥ ಶುದ್ಧಿ, ಗ್ರಹ ಶುದ್ಧಿ, ಪದಾರ್ಥ ಶುದ್ಧಿ, ಇವುಗಳ ಜವಾಬ್ದಾರಿಯನ್ನು ಅವಳಿಗೆ ಒಪ್ಪಿಸಬೇಕು ಅಂತ ಹೇಳ್ತಾರೆ. 3ನೇ ಕೆಲಸ ಅದು. 4ನೇದ್ದೇನಿದೆಯಲ್ಲ ಧರ್ಮ, ಧರ್ಮಗಳನ್ನು ಮಾಡಲಿಕ್ಕೆ ಸ್ತ್ರೀಯರಿಗೆ ವಿಹಿತವಾದ ಧರ್ಮಗಳೇನಿದೆಯಲ್ಲ, ಇಂತಿಂಥ ಧರ್ಮಗಳು ಸ್ತ್ರೀಯರಿಗೆ ವಿಹಿತವಾಗಿವೆ, ಪುರಾಣದಲ್ಲಿ ಬಂದಿವೆ, ಸ್ಮೃತಿಕಾರರು ಹೇಳಿದ್ದಾರೆ, ಇಂಥ ಧರ್ಮಗಳನ್ನು ನೀನು ಮಾಡು ಅಂತ ಹೇಳಿ ಆ ಧರ್ಮಗಳ ಬೋಧನೆಯನ್ನು ಮಾಡಿ ಧರ್ಮಗಳಲ್ಲಿ ತೊಡಗಿಕೊಳ್ಳುವಂತೆ ಅವಳಿಗೆ ಮಾಡಬೇಕು ಅಂತ ಹೇಳ್ತಾರೆ. ಅದಾದಮೇಲೆ ಅನ್ನಪಕ್ತ್ಯಾಂ, ಅನ್ನದ ಪಚನ, ನೈವೇದ್ಯದ ಸಿದ್ಧತೆ, ಆ ನೈವೇದ್ಯವನ್ನು ಸಿದ್ಧ ಮಾಡುವ ಕೆಲಸವನ್ನು ಹೆಂಡತಿಗೆ ಒಪ್ಪಿಸಬೇಕು ಅಂತ ಹೇಳ್ತಾರೆ. ಅದಾದ ಮೇಲೆ ಪಾರಿಣಾಹ್ಯಸ್ಯ ಚೇಕ್ಷಣೆ. ಪಾರಿಣಾಹ್ಯ ಅಂತ ಅಂದರೆ ಆ ಮನುಸ್ಮೃತಿಯ ವ್ಯಾಖ್ಯಾನದಲ್ಲಿ ಹೇಳ್ತಾರೆ, ಮನೆಗೆ ಬೇಕಾದ ಪರಿಕರಗಳು.
ಮನೆಯಲ್ಲಿ ಯಾವ ಸಾಮಾನುಗಳು ಇರಬೇಕು ಅದರ ಜವಾಬ್ದಾರಿ ಹೆಂಡತಿ ಇದೆ ಅಂತ. ಇವತ್ತು ನಮ್ಮ ಮನೆಯಲ್ಲೆಲ್ಲ ನಿಷಿದ್ಧವಾದ ಪದಾರ್ಥಗಳು ಇರ್ತದೆ, ಅನಿವಾರ್ಯವಾಗಿ ಹೋಗ್ಬಿಟ್ಟಿದೆ. ನಮಗೆ ಅನಿವಾರ್ಯ ಅಂತ ಅಂದ್ಕೊಳ್ತೇವೆ ಅಷ್ಟೇ, ನಿಜವಾಗಿ ಅನಿವಾರ್ಯ ಏನಲ್ಲ, ಅದು ಅನಿವಾರ್ಯ ಅಂತ ನಾವು ಮಾಡ್ಕೊಂಡು ಬಿಟ್ಟಿದ್ದೇವೆ. ಆದರೆ ಅಲ್ಲಿ ಹೇಳ್ತಾರೆ ಪರಿಕರಗಳು, ಪಾರಿಣಾಹ್ಯ, ಅವುಗಳ ಅವೇಕ್ಷಣ, ನೋಡೋದು, ಚೆನ್ನಾಗಿ ನೋಡೋದು. ಇದು ಬೇಕಾ ಮನೆಯಲ್ಲಿ ನನಗೆ, ಇದು ನನಗೆ ಮನೆಯಲ್ಲಿ ಬೇಕಾ, ಬೇಡ ಅಂತಾದರೆ ಹೊರಗೆ ಹಾಕಿಬಿಡ್ಬೇಕು. ಬೇಡವಾದದ್ದನ್ನು ದಾನ ಮಾಡೋದಲ್ಲ, ಯಾವುದು ಬೇಡ, ಯಾವುದರಿಂದ ನನ್ನ ಮನೆಯಲ್ಲಿ ತೊಂದರೆ ಆಗ್ತಾ ಇದೆ ಅದು ಬೇಡ, ಅದನ್ನು ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ಹೇಳ್ತಾರೆ. ಯಾವುದ್ಯಾವುದು ಅಂದರೆ ಗೃಹೋಪಕರಣ, ಶಯ್ಯ, ಆಸನ, ಕುಂಡ, ಕಟಾಹಾದಿ ಪದಾರ್ಥಗಳು. ಮನೆಗೆ ಬೇಕಾದ ಸಾಮಾನುಗಳು ಯಾವಾಗ ಯಾವಾಗ ಮನೆಗೆ ಯಾವ ಯಾವ ಪದಾರ್ಥಗಳು ಬೇಕಾಗ್ತದೆ ಅನ್ನೋದನ್ನು ಮೊದಲಿಗೆ ನೋಡ್ಕೊಳ್ಬೇಕು. ನಮಗೆ ಬೇಕಾದಾಗ ಪದಾರ್ಥಗಳು ಸಿಗೋದಿಲ್ಲ, ಈಗೆಲ್ಲ ಸಿಗ್ತವೆ. ಆದರೆ ಯಾವಾಗ ಬೇಕಾವಾಗ ಪದಾರ್ಥಗಳು ಸಿಗ್ತಾ ಇವೆ ಅನ್ನೋದು ಆ ಪದಾರ್ಥಗಳಲ್ಲಿಯೇ ದೋಷ. ಪದಾರ್ಥಗಳಲ್ಲಿಯೇ ದೋಷ ಅದು, ಯಾವಾಗಲೂ ಸಿಗ್ತದೆ ಅಂತ ಅಂದರೆ. ಯಾವ ಕಾಲ ಇದೆಯಲ್ಲ, ಕಾಲಕ್ಕೆ ತಕ್ಕಂತೆ ಪದಾರ್ಥಗಳು ಬರಬೇಕು, ಸಿಗಬೇಕು, ಅಂದಾಗ ಮಾತ್ರ ಅವು ಶುದ್ಧವಾಗಿರ್ತದೆ. ಆದರೆ ನಾವು ಬಳಸೋದೆಲ್ಲ ಅಶುದ್ಧವಾದ ಪದಾರ್ಥ. ಈಗಲೂ ಮಾವಿನ ಹಣ್ಣು ಸಿಗುತ್ತದೆ ನಮಗೆ, ಮಾವಿನ ಕಾಯಿಗಳು ಸಿಗುತ್ತದೆ, ಕಾಲ ಅಲ್ಲ. ಆ ಕಾಲದಲ್ಲಿ ಆ ಹಣ್ಣುಗಳೇನಿದೆಯಲ್ಲ, ಕಾಯಿಗಳೇನಿದೆಯಲ್ಲ, ಅದು ಬಲವಂತದಿಂದ ಆ ಕಾಯಿಗಳನ್ನು ಬೆಳೆಸಿದ್ದು. ಅದು ಬಲವಂತದಿಂದ ಬೆಳೆಸಿದರೆ ಆ ಹಣ್ಣಿನಿಂದ ಒಳ್ಳೆಯದಾಗ್ತದೆ. ಬಲವಂತದಿಂದ ನಾವು ತಿಂದರೆ ಹೊಟ್ಟೆ ತುಂಬ ಹೋಗ್ಬಿಟ್ಟಿದೆ, ಎಷ್ಟು ಬೇಕೋ ಅಷ್ಟು ತಿಂದುಬಿಟ್ಟಿದ್ದೇವೆ. ಯಾರಾದರೂ ಬಲವಂತ ಮಾಡಿ ಎದುರಿಗೆ ಕೂತ್ಬಿಟ್ಟಿದ್ದಾರೆ, ನೀನು ಅದನ್ನು ತಿನ್ನಲೇಬೇಕು ಅಂತ. ಹಾಗೆ ಕೂತ್ರೆ ಏನಾಗ್ತದೆ, ಅಜೀರ್ಣವಾಗಿ ಹೋಗ್ಬಿಡ್ತದೆ, ತೊಂದರೆ ಆಗ್ತದೆ, ಆರೋಗ್ಯ ಹದಗೆಡ್ತದೆ. ಹಾಗೆ ಕಾಲವಲ್ಲದ ಫಲ, ಪುಷ್ಪ, ಪದಾರ್ಥಗಳು ಯಾವುದೇ ಇರಲಿ, ಆ ಎಲ್ಲ ಪದಾರ್ಥಗಳೇನಿದೆಯಲ್ಲ ಮನುಷ್ಯನಿಗೆ ತೊಂದರೆ ಕೊಡ್ತದೆ ಅನ್ನೋದಕ್ಕಾಗಿ ಕಾಲದಲ್ಲಿ ಬಂದಿರುವ ಪದಾರ್ಥಗಳನ್ನು ಮೊದಲಿಗೆ ಸಂಗ್ರಹ ಮಾಡಿಟ್ಟುಕೊಳ್ಳಬೇಕು ಅಂತ ಹೇಳ್ತಾರೆ. ಪಾರಿಣಾಹ್ಯಸ್ಯ ಚೇಕ್ಷಣೆ, ಹಾಸಿಗೆಗಳು ಬೇಕು. ಯಾವಾಗ? ಬೇಸಿಗೆಯಲ್ಲೇನು ಬಹಳ ಬೇಕಾಗಿಲ್ಲ, ಆದರೆ ಚಳಿಗಾಲದಲ್ಲಿ ಬೇಕು, ಮಳೆಗಾಲದಲ್ಲಿ ಬೇಕು. ಮಳೆಗಾಲದಲ್ಲಿ ಒಣಗೋದಿಲ್ಲ ಅನ್ನೋದಕ್ಕಾಗಿ ಮಳೆಗಾಲದಲ್ಲಿ ಏನೇನು ಬೇಕೋ, ಚಳಿಗಾಲದಲ್ಲಿ ಏನೇನು ಬೇಕೋ, ಯಾವಾಗ ಅದನ್ನು ಸಂಪಾದನೆ ಮಾಡಬಹುದೋ ಅದೆಲ್ಲವನ್ನು ಆ ಕಾಲದಲ್ಲಿ ಸಂಪಾದನೆ ಮಾಡಿಟ್ಟುಕೊಳ್ಳಬೇಕು ಅಂತ ಹೇಳ್ತಾರೆ. ಈ ತರಹದ ಕೆಲಸಗಳನ್ನು ಅವಳಿಗೆ ಒಪ್ಪಿಸಿ, ಈ ಜವಾಬ್ದಾರಿಯನ್ನು ಅವಳಿಗೆ ಒಪ್ಪಿಸಿ ಅವಳನ್ನು ಸಂರಕ್ಷಣೆ ಮಾಡಿ ಅಂತ ಮನುಸ್ಮೃತಿಗಳು ಬಹಳ ಸುಂದರವಾಗಿ ನಮಗೆ ತಿಳಿಸ್ತಾ ಇದ್ದಾರೆ.